Hello friends, okay, today we are announcing another good initiative for the ಕಾಂಪಿಟೇಟಿವ್ ಸ್ಟೂಡೆಂಟ್ಸ್. ಓಕೆ, ಇವತ್ತು ನಾವೇನು ನೋಡ್ತಿರೋದು ಅಂದರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಯಾವ ರೀತಿ ಓದಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ನ ನಾವು ಯಾವ ರೀತಿ ಓದಬೇಕು. ಓಕೆ, ಇದರಲ್ಲಿ ಏನೇನು ಇಂಪಾರ್ಟೆನ್ಸ್ ಇದೆ, ಎಲ್ಲರೂ ನ್ಯೂಸ್ ಪೇಪರ್ ಓದಬೇಕು, ಕಾಂಪಿಟೇಟಿವ್ ಯಾವ ಪೇಪರ್ ಓದಬೇಕು, ಈ ಪೇಪರ್ ಓದಬೇಕು ಅಂತ ಹೇಳ್ತಿರ್ತಾರೆ. ಅದರಲ್ಲಿ KPSC ಅಥವಾ FD ಏನೇ ಎಕ್ಸಾಮ್ಸ್ ನೀವು ಪ್ರಿಪೇರ್ ಮಾಡ್ತಿದ್ರೆ ಆ ಪೇಪರನ್ನು ಹೆಂಗೆ ಓದಬೇಕು, ಅದರಿಂದ ಕರೆಂಟ್ ಅಫೇರ್ಸ್ನ ಯಾವ ರೀತಿ ಸ್ಟಡಿ ಮಾಡಬೇಕು, ಅದ್ರ ಜೊತೆನೇ ಕರೆಂಟ್ ಅಫೇರ್ಸ್ ಜೊತೆನೇ ಬೇಸಿಕ್ಸ್ ಏನೇನು ಇಂಪಾರ್ಟೆನ್ಸ್ ಅದಾವೆ, ಬೇಸಿಕ್ ಇಂಪಾರ್ಟೆನ್ಸನ್ನು ನಾವು ಯಾವ ರೀತಿ ನೋಡ್ಕೊಳ್ಬೇಕಪ್ಪ ಅನ್ನೋದಕ್ಕೋಸ್ಕರ ಇದು ಬೆಸ್ಟ್ ಪೇಪರ್ ಫಾರ್ KPSC ಆಸ್ಪಿರೆಂಟ್ಸ್. ಆಲ್ಸೋ ಯಾರಾದರೂ ಕನ್ನಡದಲ್ಲಿ UPSC ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ಕೂಡ ಇದು ಬೆಸ್ಟ್ ಪೇಪರ್ ಅದ. ಯಾರು ಇಂಟ್ರೆಸ್ಟ್ ಅದರಿ ಅಂದ್ರೆ KPSC UPSC ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಲುವಾಗಿ ಅವ್ರು ಈ ಪೇಪರನ್ನು ಓದ್ಬೋದು. ಅದನ್ನು ಯಾವ ರೀತಿ ಓದಬೇಕು, ಪೇಪರ್ ಓದಂದ್ರೆ ನಾರ್ಮಲಿ ನಾವು ಮನೆಯೊಳಗೆ ಯಾವ ರೀತಿ ಓದ್ತೀವಲ್ಲ, ಪೇಪರ್ ಬಂತಪ್ಪ ಫಸ್ಟ್ ಪೇಜು, ಸೆಕೆಂಡ್ ಪೇಜು, ಥರ್ಡ್ ಪೇಜು ಈ ರೀತಿ ಓದಿಲ್ಲ. ಬಟ್ ಕಾಂಪಿಟೇಟಿವ್ ರಿಲೇಟೆಡ್ ನಮ್ಗೆ ಏನು ಇಂಪಾರ್ಟೆಂಟ್ ಇದೆ ಅದ್ರೊಳಗೆ ಏನೇನು ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ವೈಸ್ ಈಗ ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ, ಪೊಲಿಟಿ ಆಗಲಿ, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಲಿ, ಈ ಪ್ರತಿಯೊಂದನ್ನು ನಾವು ನ್ಯೂಸ್ ಪೇಪರ್ ಮುಖಾಂತರ ಯಾವ ರೀತಿ ನೋಡ್ಬೋದು. ನಾವೇನು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇರ್ತದೆ, ಕರೆಂಟ್ ಅಫೇರ್ಸ್ ಕವರ್ ಆಗೋಂಗಿಲ್ಲ, ಇದು ಯಾಕೆ ಕವರ್ ಆಗೋಂಗಿಲ್ಲ, ಹೆಂಗೆ ಕವರ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಇದು ಆ್ಯಕ್ಚುಲಿ ನಿನ್ನೆ ಪೇಪರ್ ಅದ. ಈ ನಿನ್ನೆ ಪೇಪರ್ ಒಳಗೆ ಏನೇನು ಇಂಪಾರ್ಟೆನ್ಸ್ ಇತ್ತಪ್ಪ, ಇದರಲ್ಲಿ ನಮ್ಗೆ ಇವತ್ತು ನಿನ್ನೆ ಕರೆಂಟ್ ಅಫೇರ್ಸು ಕವರ್ ಆಗ್ತದೆ. ಓಕೆ, ಮತ್ತೊಂದೇನು ಅನೌನ್ಸ್ಮೆಂಟ್ ಅಪ್ಪ ಅಂದ್ರೆ ಈ ಬರೋ ಮಂಗಳವಾರದಿಂದ ನಾವು ಡೈಲಿ ಮಾರ್ನಿಂಗ್ ನಿಮಗೆ ಡೈಲಿ ಕರೆಂಟ್ ಅಪ್ಡೇಟ್ಸನ್ನು ಬಿಡ್ಲಿಕ್ಕತ್ತೀವಿ. ಓಕೆ, ಡೈಲಿ ಪ್ರತಿ ಮಂಗಳವಾರ ಏನಾಗ್ತದೆ ಮಾರ್ನಿಂಗಿಂದು ಪ್ರತಿಯೊಂದು ವಿಡಿಯೋ ಬರ್ತವೆ. ಕರೆಂಟ್ ಅಫೇರ್ಸ್ ಏನೇನು ಆಗ್ತದೆ, ಮಂಡೇ ಏನಾಗಿರ್ತದೆ ಅದನ್ನು ಟ್ಯೂಸ್ಡೇ ಬಿಡ್ತೀವಿ, ಟ್ಯೂಸ್ಡೇ ಏನಾಗ್ತದೆ ವೆನಸ್ಡೇ ಬರ್ತದೆ. ಬಟ್ ಅಪ್ಡೇಟ್ ಆಗಿ ಡೇ ಟು ಡೇ ಮುಂದೆ ನಿಮ್ಗೆ ಏನಾಗ್ತದಪ್ಪ, ನಾವು ಲಾಸ್ಟ್ ವೀಕ್ ಹೇಳಿದ್ವಿ ಇನ್ನೊಂದು 4-5 ದಿನ ಅಂತ ಹೇಳಿದ್ದೆ, ಬಟ್ ಆಗಲಿಲ್ಲ, ಚಾನ್ಸ್ ಆಗಿಲ್ಲ. ಬಟ್ ಇನ್ನು ಬರೋ ವಿಡಿಯೋಸಲ್ಲಿ ನಾವು ಡೈಲಿ ಏನು ಮಾಡ್ತೀವಪ್ಪ, ಕರೆಂಟ್ ಅಫೇರ್ಸ್ ಬಿಡ್ತೀವಿ. ಅದು ನ್ಯೂಸ್ ಪೇಪರಿಂದ ದ ಹಿಂದೂ ಆಗಿರ್ಬೋದು, PIB ಆಗಿರ್ಬೋದು, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. PIB ಅಂದ್ರೆ ಏನಪ್ಪ ನಮ್ಗೆ ಗೊತ್ತಿರೋದಲ್ಲ. PIB ಅಂದ್ರೆ ಏನಂತಂದ್ರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಏನೇನು ನ್ಯೂಸ್ ಬರ್ತಾವೆ ಇದು ಗೌರ್ಮೆಂಟ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ಯಾವ್ದು ಸ್ಕೀಮ್ ಲಾಂಚ್ ಮಾಡಿದರೆ ಅದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ಸ್ಕೀಮ್ ಬಗ್ಗೆ ಏನೇನು ಡೀಟೇಲ್ಸ್ ಆಗಿ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಪ್ಲಸ್ ಹಿಂದೂ ನ್ಯೂಸ್ ಪೇಪರ್. ಓಕೆ, ಅಗೇನ್ ನೆಕ್ಸ್ಟ್ ವಿಡಿಯೋ, ಇವತ್ತಿನ ನಾವು ಈ ವಿಡಿಯೋದಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ ತೊಗೊಂಡಿವಿ. ಬರೋ ವಿಡಿಯೋದಲ್ಲಿ ಅಪ್ಕಮಿಂಗ್ ವಿಡಿಯೋದಲ್ಲಿ ದ ಹಿಂದೂವನ್ನು ಹೆಂಗೆ ಓದಬೇಕಪ್ಪ ಅಂದರೆ UPSC ಆಸ್ಪಿರೆಂಟ್ಸ್, ಸ್ಪೆಷಲಿ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಲುವಾಗಿ ಯಾರು ಪ್ರಿಪೇರ್ ಆಗ್ತಿರ್ತಾರಲ್ಲ ಅವ್ರಿಗೋಸ್ಕರ ದ ಹಿಂಗೆ ಹೆಂಗೆ ಓದಬೇಕಪ್ಪ ಅನ್ನೋದು. ಓಕೆ, ಈ ಫಸ್ಟ್ ವಿಡಿಯೋದಲ್ಲಿ ನಾವು ಪ್ರಜಾವಾಣಿಯನ್ನು ನೋಡೋಣ. ಓಕೆ, ನ್ಯೂಸ್ ಪೇಪರ್ ಯಾವ ರೀತಿ ನೋಡಬೇಕು. ಓಕೆ, ನಾವು ನಾರ್ಮಲ್ ಆಗಿ ಪೇಜ್ ಓಪನ್ ಮಾಡಲಿ, ಫ್ರಂಟ್ ಪೇಜಲ್ಲಿ ನಮ್ಗೆ ಅತಿ ಹೆಚ್ಚಾದ ಮಾಹಿತಿ ಇರ್ತದೆ. ಫ್ರಂಟ್ ಪೇಜ್ ಅಗೇನ್ ಈ ಫ್ರಂಟ್ ಪೇಜಲ್ಲಿ ಏನೇನದಪ್ಪ, ಈ ನಿನ್ನೆ ಸ್ಯಾಟರ್ಡೇ ಪೇಪರ್ ಯಾರಾದರೂ ಓದಿದ್ರೆ ಅವ್ರು ಏನಾದರೂ ನೋಡಿದರೆ ಏನೇನು ಮಿಸ್ ಮಾಡ್ಕೊಂಡಿದ್ದು ಏನೇನು ಆ್ಯಡ್ ಮಾಡ್ಬೋದಾಗಿತ್ತು ಅನ್ನೋದನ್ನು ಈ ಪೇಪರಲ್ಲಿ ನಾವು ನೋಡೋಣ. ಓಕೆ, ಫಸ್ಟ್ ನೋಡಿರಿ, ಅಂತರ್ಜಲ ಬಳಕೆ ಮೀಟರ್ ವಾಣಿಜ್ಯ ಉದ್ದೇಶಕ್ಕೆ ಬಳಸಿದರೆ ಶುಲ್ಕ, ರಾಜ್ಯ ಜಲನೀತಿ 2022ಕ್ಕೆ ಒಪ್ಪಿಗೆ. ಓಕೆ, ಕೈಗಾರಿಕಾ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಅಂತರ್ಜಲ ಬಳಸಿ ದರ ಮೀಟರ್ ಆಧಾರಿತ ನೀರಿನ ಶುಲ್ಕ ವಿಧಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಅಂದರೆ ಯಾರು ಇಂಡಸ್ಟ್ರಿಯಲ್ಗಳೆಲ್ಲ ಯೂಸ್ ಮಾಡ್ತಾರಲ್ಲ, ಅಂತರ್ಜಲದ ಬಳಕೆಯನ್ನು ಮಾಡ್ತಾರಲ್ಲ ಅವರಿಗೆ ಏನಪ್ಪ ಮೀಟ್ರ್ ಫಿಕ್ಸ್ ಮಾಡೋದು. ಅಂದರೆ ಸ್ಟೇಟ್ ಗೌರ್ಮೆಂಟ್ ಏನಪ್ಪ ಇದನ್ನು ಮೀಟ್ರ್ ಫಿಕ್ಸ್ ಮಾಡಿ ಇಂತಿಷ್ಟು ಇದು ಯೂಸ್ ಮಾಡಿದರೆ ನಿಮ್ಗೆ ಇಂತಿಷ್ಟು ನೀರು ಅಂತರ್ಜಲ ನೀರು ಯೂಸ್ ಮಾಡಿದ್ರೆ ಇಂತಿಷ್ಟು ಚಾರ್ಜ್ ಅಂತ ಸ್ಟೇಟ್ ಗೌರ್ಮೆಂಟು ಅನೌನ್ಸ್ ಮಾಡೋದು. ಓಕೆ, ನಮಗೇನಪ್ಪ ಕರೆಂಟ್ ಅಫೇರ್ಸ್ನಲ್ಲಿ ಅಂತರ್ಜಲ ಎಷ್ಟು ಪ್ರಮಾಣದೊಳಗೆ ಭಾರತದೊಳಗೆ ಅವೈಲೇಬಲ್ ಅದ, ಗ್ರೌಂಡ್ ವಾಟರ್ ಲೆವೆಲ್ ಅಂದ್ರೆ ಭಾರತದೊಳಗೆ ಗ್ರೌಂಡ್ ವಾಟರ್ ಲೆವೆಲ್ ಎಷ್ಟು ಅವೈಲೇಬಲ್ ಅದ, ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ನಮಗೆ ಸಿಗ್ತದೆ, ಅದು ರಿಲೇಟೆಡ್ ಟು ಜಿಯೋಗ್ರಫಿ. ಓಕೆ, ಇದು ರಿಲೇಟೆಡ್ ಟು ಜಿಯೋಗ್ರಫಿ. ನಾವು ಪ್ರತಿಯೊಂದನ್ನು ಸಬ್ಜೆಕ್ಟಿಗೆ ಕನೆಕ್ಟ್ ಮಾಡ್ಕೊಂಡು ಓದ್ತಾ ಹೋದ್ರಿಂದ ನಮಗೆ ಈ ನ್ಯೂಸ್ ಪೇಪರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನಾರ್ಮಲ್ ಪಬ್ಲಿಕ್ ಯಾವ ರೀತಿ ಓದ್ತದಲ್ಲ ಆ ರೀತಿ ಓದಿದ್ರೆ ಏನು ಯೂಸ್ ಇಲ್ಲ ನ್ಯೂಸ್ ಪೇಪರ್. ನಾವು ನ್ಯೂಸ್ ಪೇಪರ್ ಓದ್ತೀವಿ ಅಂತ ತೊಗೊಂಡಿಟ್ಕೊಂಡ್ರೆ ಏನು ಯೂಸ್ ಇಲ್ಲ. ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಸಬ್ಜೆಕ್ಟ್ಸ್ಗಳನ್ನ ಲಿಂಕ್ ಮಾಡ್ಕೊತ ಓದಬೇಕು. ಓಕೆ, ಸಬ್ಜೆಕ್ಟ್ಗಳನ್ನ ಲಿಂಕ್ ಮಾಡ್ಕೊಂಡು ಓದಿದಾಗ ನಿಮ್ಗೇನಪ್ಪ ಇದು ಯೂಸ್ಫುಲ್ ಆಗ್ತದೆ. ಅದರ್ವೈಸ್ ನೀವು ಆ್ಯಸ್ ಯೂಶುವಲ್ ನಮ್ಮ ಕಾಮನ್ ಪಬ್ಲಿಕ್ ಏನಿದೆಲ್ಲ ಅದೇ ರೀತಿ ನ್ಯೂಸ್ ಪೇಪರ್ ಇದ್ದರೆ ಏನೂ ಯೂಸ್ ಆಗಿಲ್ಲ. ಓಕೆ, ಇದರಲ್ಲಿ ನೋಡಿರಿ ಇಂಪಾರ್ಟೆಂಟ್ ಏನದಪ್ಪ ಅಂದ್ರೆ ಕೈಗಾರಿಕಾ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಅಂತರ್ಜಲ ಬಳಸಿ ದರ ಮೀಟರ್. ನಿಮಗೆ KPSCಯಲ್ಲಿನೂ ಪ್ರಶ್ನೆ ಕೇಳ್ಬೋದು, ಎದುರು ಸಲುವಾಗಪ್ಪ ಅಂತರ್ಜಲ ಬಳಕೆ ಮೀಟರ್. ಓಕೆ, ನಾರ್ಮಲ್ ನಾವು ಮನೆಯೊಳಗೆ ಯೂಸ್ ಮಾಡಿದ್ರೆ ಚಾರ್ಜ್ ಮಾಡ್ತಾರೇನು, ಈ ರೀತಿ ಕ್ವಶನ್ಸ್ಗಳನ್ನು ನಾವು ಇದರಲ್ಲಿ ನೋಡಬೇಕು. ಓಕೆ, ಕೈಗಾರಿಕಾ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಅಂತರ್ಜಲ ಬಳಸಿ ದರ ಮೀಟರ್ ಆಧಾರಿತ ನೀರಿನ ಶುಲ್ಕ ವಿಧಿಸಲು ಸರ್ಕಾರ ನಿರ್ಧರಿಸಿದೆ. ಓಕೆ, ಅದಾದಮೇಲೆ ಇಲ್ಲಿ ಇದೇ ಇದ್ರೊಳಗೆ 40,000 ಕೋಟಿ ಹೂಡಿಕೆ. 40,000 ಕೋಟಿ ಅಂದರೆ ಕರ್ನಾಟಕ ಏರೋ ಸ್ಪೇಸ್ ಮತ್ತು
ಡಿಫೆನ್ಸ್ ನೀತಿ 2027 ಸಂಪುಟವನ್ನು ಒಪ್ಪಿಗೆ ನೀಡುತ್ತಪ್ಪ. ಈ ಸಂಪುಟ ಸಭೆ ಏನು ಮಾಡ್ತಾರೆ, ಸಂಪುಟ ಸಭೆ ಒಳಗೆ ಒಪ್ಪಿಗೆ ನೀಡಿದ. ನಮಗೆ ಇಲ್ಲಿ ಮಹತ್ವದ್ದು ಏನು ಅಂದ್ರೆ, ನಮಗೆ ನ್ಯೂಸ್ ಒಳಗೆ ಏನು ಇಂಪಾರ್ಟೆಂಟ್ ಇದೆ, ಭಾರತದ 25% ವಿಮಾನ ಮತ್ತು ಬಾಹ್ಯಾಕಾಶ ನೌಕೆ ಉದ್ಯಮ ಕರ್ನಾಟಕದಲ್ಲಿ ನೆಲೆಗೊಂಡಿದೆ. ಓಕೆ, ನೀವು ನೋಡ್ತಿರ್ಬೋದು ನಮ್ಮ ಕರ್ನಾಟಕದ ರಿಲೇಟೆಡ್ KPSC ರಿಲೇಟೆಡ್ ನೀವೇನು ನೋಡ್ತಿದ್ರೆ, ಭಾರತದಲ್ಲಿ 25% ವಿಮಾನ ಮತ್ತು ಬಾಹ್ಯಾಕಾಶ ನೌಕಾ ಉದ್ಯಮ ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದೊಳಗೇನಪ್ಪ ನೆಲೆಗೊಂಡಿದೆ. ಅದರೊಳಗೆ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ 67% ಅಂದ್ರೆ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಉತ್ಪಾದನೆ 60% ಇದ್ದು ಅದನ್ನು ಹೆಚ್ಚಿಸಲಾಗುವುದು. ಏರೋಸ್ಪೇಸ್ ಸಂಬಂಧಿತ ರಫ್ತಿನಲ್ಲಿ ಕರ್ನಾಟಕ ಪಾಲು 65% ಅಂದರೆ ಏರೋಸ್ಪೇಸ್ ರಿಲೇಟೆಡ್ ಅಂದ್ರೆ ಏರೋಸ್ಪೇಸ್ ಸಂಬಂಧಿತ ಏರ್ಲಿಫ್ಟ್ ಅಂದ್ರೆ ರಫ್ತಿನಲ್ಲಿ ಕರ್ನಾಟಕದ ರಫ್ತೊಳಗೆ ಕರ್ನಾಟಕದ ಎಷ್ಟಪ್ಪ 65% ಭಾಗ ಕರ್ನಾಟಕದ. ಇದು ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸು KPSC ಜನರಲ್ ಸ್ಟಡೀಸ್ ಒಳಗೆ ಕೇಳ್ಬೋದು. ಓಕೆ, ಕರ್ನಾಟಕದ ಪಾತ್ರ ಎಷ್ಟದಪ್ಪ ಏರೋಸ್ಪೇಸ್ ರಫ್ತಿನೊಳಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ಜುಲೈನಲ್ಲಿ ತಗ್ಗಿದ ಹಣದುಬ್ಬರ. ಓಕೆ, ಜುಲೈನಲ್ಲಿ ತಗ್ಗಿದ ಹಣದುಬ್ಬರ ಅಂದರೆ ಏನಪ್ಪ, ಜುಲೈನಲ್ಲಿ ತಿಂಗಳಲ್ಲಿ ದೇಶದ ಚಿಲ್ಲರೆ ಹಣದುಬ್ಬರ ಅಂದರೆ ರಿಟೇಲ್ ಇನ್ಫ್ಲೇಷನ್ ಅಂದರೆ ಇದನ್ನು ಯಾರು ಕೊಡ್ತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಇನ್ ಶಾರ್ಟ್ ಏನಪ್ಪ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಓಕೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಏನು ಮಾಡ್ತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತೀವಿ. ಓಕೆ, ಇದರೊಳಗೆ ಆಲ್ರೆಡಿ 4 ಟೈಪ್ಸ್ ಇದೆ. ಫಸ್ಟ್ ಒನ್ನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅಗ್ರಿಕಲ್ಚರಲ್ ಲೇಬರ್, ಕನ್ಸ್ಯೂಮರ್ ಪ್ರೈಸ್ ಫಾರ್ ರೂರಲ್ ಲೇಬರ್, ಆಮೇಲೆ ಲಾಸ್ಟ್ ಒನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ರೂರಲ್ ಅರ್ಬನ್ ಕಂಬೈನ್. ಓಕೆ, ಇವು 4 ಟೈಪ್ ಅದಾವೆ. ನಮ್ಗೆ ಇಂಪಾರ್ಟೆಂಟ್ ಏನಪ್ಪ, ನಾವು ಏನಾದರೂ ಎಕ್ಸಾಮ್ಸ್ ಬರೀತಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಏನು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು, ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ, ಅದರೊಳಗೆ ಎಷ್ಟು ಟೈಪ್ ಅದಾವೆ, ಅದು ಪ್ರತಿಯೊಂದು ಏನು ಇಂಪಾರ್ಟೆನ್ಸ್ ಇದಾವೆ ನಿಮಗೆ UPSC ಆಗ್ಬೋದು, ಅಗೇನ್ KPSC ಆಗಿರ್ಬೋದು, ಈ ಕ್ವಶನ್ಸ್ಗಳನ್ನ ಕೇಳಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ, ಇದನ್ನು ಯಾರು ರಿಲೀಸ್ ಮಾಡ್ತಾರೆ, ಅಗೇನ್ ಇದ್ರೊಳಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನು RBI ನೇಮಕ ಮಾಡ್ತದೆ. ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡ್ತದಪ್ಪ, ಪ್ರೈಸ್ ಫ್ಲಕ್ಚುಯೇಟ್ ಆಗ್ತದೆ, ಇನ್ಫ್ಲೇಷನ್ ಡಿಫ್ಲೇಷನ್ ಇನ್ನು ನೋಡ್ಕೊಳ್ಳಿಕ್ಕೆ ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಅಪಾಯಿಂಟ್ ಮಾಡಿದೆ. ಇದರ ಅಂಡರ್ ಇರ್ತದೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂತಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ, ಈ ಮಾನಿಟರಿ ಪಾಲಿಸಿ ಕಮಿಟಿದ ಇಂಪಾರ್ಟೆನ್ಸ್ ಏನು, ಅಡ್ವಾಂಟೇಜಸ್ ಏನು, ಓಕೆ, ಇದು ಏನು ರೂಲ್ ಮಾಡ್ತದೆ ಅನ್ನೋದನ್ನು ನಾವು ನ್ಯೂಸ್ ಪೇಪರಿಂದ ಬರೀ ಒಂದು ವಿಷಯ ಇದೆ. ನಮ್ಮೆಲ್ಲಪ್ಪ ಜುಲೈನಲ್ಲಿ ತಗ್ಗಿದ ಹಣದುಬ್ಬರ ಅಂತದ, ಬಟ್ ಅದು ಏನು ಯಾವುದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ, ಆಮೇಲೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇದು ಇದ್ರ ರೋಲ್ ಏನು, ಓಕೆ, ಯಾವ ಮಿನಿಸ್ಟ್ರಿ ಒಳಗೆ ಬರ್ತದೆ, ಆಮೇಲೆ ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಏನು, ಓಕೆ, RBI ರೂಲ್ ಮಾಡ್ತದೆ. ಇವೆಲ್ಲ ಪಾರ್ಟ್ಸ್ಗಳಿದಾವೆ. ಎಷ್ಟು ಟೈಪ್ಗಳಿದಾವೆ, 4 ಟೈಪ್ಸ್. ಅದು ಪ್ರತಿಯೊಂದು ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಬೇರೆ ಅದ, ಅಗ್ರಿಕಲ್ಚರ್ ಲೇಬರ್ ಬೇರೆ ಅದ. ಈ ರೀತಿ ನಾವು ನ್ಯೂಸ್ ಪೇಪರ್ ಓದ್ಕೊಂಡ್ರೆ ಅದು ಯೂಟಿಲೈಸ್ ಇದೆ. ಅದರ್ವೈಸ್ ಏನಪ್ಪ, ಜುಲೈನಲ್ಲಿ ತಗ್ಗಿದ ಹಣದುಬ್ಬರ, ಇಷ್ಟೊಂದು ಏನೂ ಯೂಸ್ ಇಲ್ಲ. ಹಣದುಬ್ಬರ ಯಾವುದಪ್ಪ, ಹಣದುಬ್ಬರ ಎಲ್ಲಿಂದ ಕೊಡ್ತಾರೆ, ಯಾರು ರಿಪೋರ್ಟ್ ಕೊಡ್ತಾರೆ. ಓಕೆ, ಈ ರೀತಿ ನಾವು ಕ್ವಶನ್ ಮಾರ್ಕ್ಗಳನ್ನು ಹಾಕೊಂತ ಹೋದ್ರೆ ಪ್ರತಿಯೊಂದು ನ್ಯೂಸ್ಗೂ ಕ್ವಶನ್ ಮಾರ್ಕ್ ಎಲ್ಲದಪ್ಪ, ನಮ್ಗೆ ಪ್ರತಿಯೊಂದು ಗೊತ್ತಿರೋಂಗಿಲ್ಲ. ನ್ಯೂಸ್ ಪೇಪರ್ ಒಳಗಿಂದ ಪ್ರತಿಯೊಂದು ಗೊತ್ತಿರೋಂಗಿಲ್ಲ. ಗೊತ್ತು ಮಾಡ್ಕೊಳ್ಬೇಕಾದ್ರೆ ನಮಗೆ ನಾವು ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಏನು ಸಿಗ್ತದಪ್ಪ, ನಮಗೆ ಉತ್ತರ ಸಿಗ್ತದೆ. ಈ ಉತ್ತರದಿಂದ ನಾವು ಸಿವಿಲ್ ಸರ್ವಿಸ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಾವು ಈಸಿಲಿ ಬರೀಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಏನು ಬಂದಪ್ಪ, ನೆಕ್ಸ್ಟ್ ಇದೇನು, ಅನರ್ಹದಿಂದ 11.91 ಅಂದರೆ 11.91 ಕೋಟಿ ವಸೂಲಿ. ಅಂದರೆ ಅನರ್ಹ, ಎದರ ಅನರ್ಹ, ಅಂತ್ಯೋದಯ ಅನ್ನ ಯೋಜನೆ ಮತ್ತು BPL ಪಡಿತರ ಚೀಟಿಯನ್ನು ಅಕ್ರಮವಾಗಿ ಪಡೆದ ಬಡವರ ಅನ್ನ ಭಾಗಕ್ಕೆ ಕನ್ನ ಹಾಕಿದವರಿಗೆ ಪ್ರತ್ಯೇಕ. ಟೋಟಲಿ BPL ಬಿಲೋ ಪಾವರ್ಟಿ ಲೈನ್, ಅಬೋವ್ ಪಾವರ್ಟಿ ಲೈನ್. ಅಂದರೆ BPL ಅಪ್ಪ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನ ರೇಖೆಯಿಂದ ಕಡಿಮೆ ಇದ್ದವರಿಗೆ ಯಾವ ರೇಷನ್ ಕಾರ್ಡ್ ಇರ್ತದಪ್ಪ, BPL ಕಾರ್ಡ್ ಇರ್ತಾರೆ. ಅಬೋವ್ ಪಾವರ್ಟಿಯಿಂದ ಬಡತನ ರೇಖೆಯಿಂದ ಹೆಚ್ಚು, ಬಡತನ ರೇಖೆಯಿಂದ ಮೇಲ್ಪಟ್ಟವರಪ್ಪ ಅಂದರೆ ಅಬೋವ್ ಪಾವರ್ಟಿ ಲೈನ್ ಇರ್ತದೆ. ಓಕೆ, ಅವರಿಗೆ APL ಕಾರ್ಡ್ ಇರ್ತದೆ. ಅದನ್ನು ಭಾರತದಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಜನಪ್ಪ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದ್ರ ಎಷ್ಟು ಕೋಟಿ ವಸೂಲಿ ಮಾಡೋರು, 11.91 crore rupees ಏನಪ್ಪ ಅದನ್ನು ವಸೂಲಿ ಮಾಡೋದು. ಇದರೊಳಗೆ ಏನಪ್ಪ ಇಂಪಾರ್ಟೆಂಟ್ ನೋಡಿರಿ, ಗೌರ್ಮೆಂಟ್ ಒಂದು ಯೋಜನೆ ಇದೆ, ಅಂತ್ಯೋದಯ ಅನ್ನ ಯೋಜನೆ. ಅಂತ್ಯೋದಯ ಅನ್ನ ಯೋಜನೆಯನ್ನು ಯಾವಾಗ ಜಾರಿಗೆ ಬಂತು, ಅಂತ್ಯೋದಯ ಅನ್ನ ಯೋಜನೆ. ಈ ಅಂತ್ಯೋದಯ ಅನ್ನ ಯೋಜನೆ ಯಾವಾಗ ಜಾರಿಗೆ ಬಂತು, ಇದ್ರ ಇಂಪಾರ್ಟೆನ್ಸ್ ಏನು, ಯಾವ ಗೌರ್ಮೆಂಟ್ ಜಾರಿಗೆ ಮಾಡಿತ್ತು ಅಥವಾ ಎಷ್ಟನೇ ಇಯರ್ ಒಳಗೆ ಜಾರಿಗೆ ಮಾಡಿತ್ತು ಅನ್ನೋದನ್ನು ನಾವು ನ್ಯೂಸ್ ಒಳಗೆ ನೋಡ್ಬೋದು. ಓಕೆ, ಸೆಕೆಂಡ್ ಒನ್ ನೋಡಿರಿ. ನೆಕ್ಸ್ಟ್ ಏನದಪ್ಪ, ನಾವು ಮೊನ್ನೆ KPTC ಎಕ್ಸಾಮ್ ನೋಡಿದ್ದು ಮಳೆ ಭೀಮಾ ಕೃಷ್ಣಾ ತೀರದಲ್ಲಿ ಪ್ರವಾಹ ಬೀಳ್ತು. ನದಿಗಳ ಹೆಸರು ಕೊಟ್ಟಿದ್ರು, ಒಂದು ಹಿರಣ್ಯಕೇಶಿ ಮತ್ತು ಹಾಗೇನು ಹಿರಣ್ಯಕೇಶಿ ನದಿ ಒಂದು ಕೊಟ್ಟಿದ್ರು KPTC ಎಕ್ಸಾಮ್ ಒಳಗೆ. ನಮ್ಮ ನದಿಗಳು ಇಂಪಾರ್ಟೆಂಟ್ ಅದಾವೆ. ಭೀಮಾ ಮತ್ತು
ಕೃಷ್ಣ ನೀರ ತೀರದಲ್ಲಿ ಪ್ರವಾಹ ಭೀತಿ, ಭೀಮಾ ಮತ್ತು ಕೃಷ್ಣಾ ನೀರ ತೀರದಲ್ಲಿ ಪ್ರವಾಹ ಭೀತಿ. ಈ ಪ್ರವಾಹ ಭೀತಿ ಯಾಕೆ ಉಂಟಾಗುತ್ತೆ ನಮಗೆ ಇಲ್ಲಿ ಇಂಪಾರ್ಟೆಂಟು ಭೀಮಾ ಮತ್ತು ಕೃಷ್ಣಾ ನದಿ. ಓಕೆ, ಭೀಮಾ ಮತ್ತು ಕೃಷ್ಣಾ ನದಿ ಯಾವ ಒಂದು ಟ್ರಿಬ್ಯೂಟರಿ ಲೆಫ್ಟ್ ಹ್ಯಾಂಡ್ ಟ್ರಿಬ್ಯೂಟರಿ, ರೈಟ್ ಹ್ಯಾಂಡ್ ಟ್ರಿಬ್ಯೂಟರಿ ಅಂದರೆ ಬಲಭಾಗ ಅಥವಾ ಎಡಭಾಗ. ಅಂದರೆ ಜೋಗ್ರಫಿದು ಇಂಪಾರ್ಟೆಂಟ್ ಪಾರ್ಟು ರಿಲೇಟೆಡ್ ಟು ಜೋಗ್ರಫಿ. ಕೃಷ್ಣಾ ಮತ್ತು ಭೀಮಾ ತೀರದಲ್ಲಿ. ಓಕೆ, ಭೀಮಾ ನದಿ ಯಾವ ಜಿಲ್ಲೆಯಲ್ಲಿ ಹರಿತಾವ? ಭೀಮಾ ನದಿ ಮತ್ತು ಕೃಷ್ಣಾ ನದಿ. ಹಾಗೆ ಅದ್ರ ಜೊತೆ ಬಿಜಾಪುರದಲ್ಲಿ ಇದು ಭೀಮಾ ನದಿ ಹರಿಯುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಇದು ಪ್ರವಾಹ ಭೀತಿ ಅದ. ಬಟ್ ನಮ್ಗೆ ಇಂಪಾರ್ಟೆಂಟ್ ಅಪ್ಪ ಜೋಗ್ರಫಿ ರಿಲೇಟೆಡ್ ಸಬ್ಜೆಕ್ಟ್ ರಿಲೇಟೆಡ್ ಅಂದ ನಮ್ಮನ್ನೇ KPTC ಎಕ್ಸಾಮ್ ಹೋಗಿ ನೋಡಿಬೋದು. ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ನದಿ ಇದು ಯಾವ ಒಂದು ನದಿಗೆ ಹೋಗಿ ಸೇರ್ಕೊಳ್ತಾವಂತ ಕ್ವಶನ್ ಇದೆ. ಓಕೆ, ಅದೇ ರೀತಿ ಈಗ ಭೀಮಾ ನದಿ ಅದ, ಭೀಮಾ ಮತ್ತು ಕೃಷ್ಣಾ ನದಿ. ಓಕೆ, ಎಲ್ಲ ಹರಿತದ, ಯಾವ ದಿಕ್ಕ ಒಳಗೆ ಹರಿತದ, ಬೆಸ್ಟ್ಗೆ ಹರಿತದೋ ಈಸ್ಟ್ಗೆ ಹರಿತದೋ ಅನ್ನೋದು ಕ್ವಶನ್ಸ್ಗಳು ನಮಗೆ ಇರ್ತವೆ. ಪೂರ್ವಕ್ಕೆ ಹರಿತದೋ ಪಶ್ಚಿಮಕ್ಕೆ ಹರಿತದೋ ಅನ್ನೋದು ಕ್ವಶನ್ಸ್ಗಳು ಇರ್ತವೆ. ಓಕೆ, ಅದೇ ರೀತಿ ನೋಡಿರಿ, ಪ್ರತಿಯೊಂದು ಇಂಪಾರ್ಟೆಂಟ್ ಇರ್ತಾವ ಅಂತಿಲ್ಲ ಪ್ರತಿಯೊಂದು ನ್ಯೂಸು. ಓಕೆ, ಇದರಲ್ಲಿ ನೋಡಿರಿ, ಅತ್ಯುತ್ತಮ ತನಿಖೆ ರಾಜ್ಯದ 6 ಪೊಲೀಸರಿಗೆ ಕೇಂದ್ರ ಪದಕ. ಓಕೆ, ಇದು ನಾರ್ಮಲ್ ಆಗಿ 15th ಆಗಸ್ಟ್ಗೆ ಯಾರು ಏನೇನು ಸಾಧನೆ ಮಾಡಿರ್ತಾರಪ್ಪ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಏನು ಮಾಡ್ತಾರಪ್ಪ ಪದಕ ವಿತರಣೆಯನ್ನು ಮಾಡ್ತಾರೆ. ಇದರೊಳಗೆ ಒಂದು ವರ್ಡ್ ಅದ ಲೋಕಾಯುಕ್ತ. ಓಕೆ, ಈ ಲೋಕಾಯುಕ್ತ ಅನ್ನೋದು ವರ್ಡ್ ಇಂಪಾರ್ಟೆಂಟ್ ಯಾಕದಪ್ಪ ಅಂದ್ರೆ ಲೋಕಾಯುಕ್ತ ಆ್ಯಕ್ಟ್ 2013 ಈ ಆ್ಯಕ್ಟ್ ಅಂದ್ರೆ ಲೋಕಾಯುಕ್ತ ಆ್ಯಕ್ಟ್. ಓಕೆ, ಎಷ್ಟು ರಾಜ್ಯಗಳಲ್ಲಿ ಲೋಕಾಯುಕ್ತ ಕಾಯ್ದೆ ಜಾರಿಗದ, ಯಾವ ಸ್ಟೇಟ್ ಮೊದಲು ತಂದಿರೋದಪ್ಪ ಫಸ್ಟ್ ಮಹಾರಾಷ್ಟ್ರ, ಅದನ್ನು ಫಾಲೋ ಮಾಡಿದ್ದು ಒಡಿಶಾ. ಓಕೆ, ಹಾಗೆ ಈಗ ಪ್ರೆಸೆಂಟ್ ಆಗಿ 21 ಸ್ಟೇಟ್ಸು ಒಂದು ಯೂನಿಯನ್ ಟೆರಿಟರಿ ಒಳಗೆ ಏನಪ್ಪ ಲೋಕಾಯುಕ್ತ ಕಾಯ್ದೆ ಆ್ಯಕ್ಟ್. ನೀವು ನೋಡಿರ್ಬೋದು ಯಡಿಯೂರಪ್ಪ ಅವ್ರನ್ನ ಏನು ಮಾಡಿದ್ರಪ್ಪ ಒಂದ್ಸಲ ಅರೆಸ್ಟ್ ಮಾಡಿದ್ರು ಬಿಕಾಸ್ ಆಫ್ ಕರಪ್ಷನ್ ಕೇಸಸ್. ಈ ಲೋಕಾಯುಕ್ತ ಏನು ಮಾಡ್ತದೆ ಇದ್ರೊಳಗೆ ಆಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದರೆ ಇನ್ಕ್ಲೂಡಿಂಗ್ CM. ಓಕೆ, ಇನ್ಕ್ಲೂಡಿಂಗ್ CM ಯಾರಾದರೂ ತಪ್ಪು ಮಾಡಿದ್ರೆ ಈ ಲೋಕಾಯುಕ್ತ ಕಾಯ್ದೆಯವ್ರನ್ನ ಅರೆಸ್ಟ್ ಮಾಡಬಹುದು. ಅದೇ ರೀತಿ ಇದು ಸ್ಟೇಟ್ ಒಳಗೆ ಲೋಕಾಯುಕ್ತ ಏನಪ್ಪ ಇದು ಸ್ಟೇಟ್ ಗೌರ್ಮೆಂಟ್. ಈ ಲೋಕಾಯುಕ್ತರನ್ನ ಯಾರು ಅಪಾಯಿಂಟ್ ಮಾಡ್ತಾರ? ಅಗೇನ್ ಗವರ್ನರ್ ಅಪಾಯಿಂಟ್ ಮಾಡೋ ಟೈಮ್ದಾಗ ಯಾರು ಇರ್ತಾರಪ್ಪ ಇದ್ರು ಅಪಾಯಿಂಟ್ ಮಾಡೋ ಟೈಮ್ದಾಗ ಅಗೇನ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂದರೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಜಸ್ಟಿಸ್ ಇರ್ತಾರೆ, ಚೀಫ್ ಜಸ್ಟಿಸ್ ಇರ್ತಾರೆ. ಅಗೇನ್ ನೆಕ್ಸ್ಟ್ ಯಾರಿರ್ತಾರಪ್ಪ ಅಂದ್ರೆ ಅಪೋಸಿಷನ್ ಲೀಡರ್ ಇರ್ತಾರೆ, ಅಪೋಸಿಷನ್ ಲೀಡರ್ ಆಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಓಕೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ, ಅಪೋಸಿಷನ್ ಲೀಡರ್ ಇರ್ತಾರೆ, ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆ ಸ್ಟೇಟದ್ದು ಹೈಕೋರ್ಟ್ ಚೀಫ್ ಜಸ್ಟಿಸ್ ಇರ್ತಾರೆ. ಓಕೆ, ಅವ್ರು ಮೇನ್ ಆಗಿ ಮುಖ್ಯವಾಗಿ ಆಯ್ಕೆ ಮಾಡೋದು ಯಾರು? ಗವರ್ನರ್. ಅವ್ನು ಪ್ರಶ್ನೆ ಏನು ಕೇಳಿದಾರಪ್ಪ ಆಯ್ಕೆ ಮಾಡೋ ಸಮಿತಿಯೊಳಗೆ ಯಾರ್ಯಾರು ಇರ್ತಾರೆ ಅನ್ನೋದು ಒಂದು ಪ್ರಶ್ನೆ ಹೇಳ್ಬೋದು. ಆಮೇಲೆ ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ಅಗೇನ್ ಗವರ್ನರ್ ಅಂತ ನಮ್ಮ ಉತ್ತರ ಆಗಿರ್ತೀವಿ. ಓಕೆ, ನೆಕ್ಸ್ಟ್ ನೋಡಿರಿ, ಇದು ಇಂಪಾರ್ಟೆಂಟ್ ಅದ. ಎಷ್ಟು ಸ್ಟೇಟ್ ಒಳಗೆ ಅಂತ ಕೇಳ್ಬೋದು, ಎಷ್ಟು ಯೂನಿಯನ್ ಟೆರಿಟರಿ ಅದನ್ನು ಲೋಕಾಯುಕ್ತನ ಫಾಲೋ ಮಾಡ್ತಾರೆ ಅಂತ ಕೇಳ್ಬೋದು. ಅಗೇನ್ ಪ್ರಜಾವಾಣಿ ನ್ಯೂಸ್ ಪೇಪರ್ ನೋಡಿರಿ, ಸೆಕೆಂಡ್ ಪೇಜ್ ಏನು ಇರ್ತದಲ್ಲ ನಿಮಗೆ ಲೋಕಲ್ ನ್ಯೂಸ್ ಇರ್ತದೆ. ಓಕೆ, ಲೋಕಲ್ ನ್ಯೂಸ್ ಇರ್ತದೆ. ನಾರ್ಮಲ್ ಆಗಿ ಚಿರತೆ ಸರಿಗೆ ಕಾರ್ಯಾಚರಣೆಗೆ ತೀವ್ರ, ಹಾಗೆ ನುಡಿದಂತೆ ನಡೆದ ಇವೆಲ್ಲ ಲೋಕಲ್ ನ್ಯೂಸ್ ಇರ್ತದೆ. ಬಟ್ ನೋಡಿರಿ ಇಲ್ಲಿ ಚಿರತೆ ಅಂತ ಕೊಟ್ಟಾರೆ. ಚಿರತೆ ಇದು ಲೆಪರ್ಡ್. ಓಕೆ, ಆ್ಯಕ್ಚುಲಾಗಿ ಚಿರತೆ 19 ಅಂದರೆ ಭಾರತದೊಳಗೆ 1950 ಒಳಗೆ ಎಕ್ಸಿಸ್ಟ್ ಆಗಿದೆ ಅಂದರೆ ಎಕ್ಸ್ಟೆಂಟ್ ಆಗಿದೆ. 1950 ಒಳಗೆ ಚಿರತೆ ಏನಾಗಿತ್ತಪ್ಪ ಎಕ್ಸ್ಟೆಂಟ್ ಆಗಿದೆ. ಇದು ಒಂದು ಲೆಪರ್ಡ್ ಏನಪ್ಪ ಚಿರತೆ ಒಂದು ವಂಶಾವಳಿ ಆಗಿದೆ. ಈ ಲೆಪರ್ಡ್ ಅಂತ ನೋಡೋದಕ್ಕೆ ನಾರ್ಮಲ್ ಆಗಿ ಭಾರತದೊಳಗೆ ಚಿರತೆ ಇಲ್ಲ, ಇದು 1950 ಎಕ್ಸ್ಟೆಂಟ್ ಆಗಿದೆ ಭಾರತ. ಈಗ ರೀಸೆಂಟಾಗಿ ರಿಸರ್ಚ್ ನಡೆಸ್ತದೆ ಮಧ್ಯಪ್ರದೇಶ ಒಂದು ಫಾರೆಸ್ಟ್ ಒಳಗೆ ಏನು ಮಾಡ್ತಾರಪ್ಪ ಮಧ್ಯಪ್ರದೇಶ ಫಾರೆಸ್ಟ್ ಒಳಗೆ ಬೇರೆ ಸಿರಿಯಾ ಈ ಕಡೆಯಿಂದ ತಂದು ಏನು ಮಾಡ್ತಾರಪ್ಪ ಲೆಪರ್ಡನ್ನು ಎರಿಕಲ್ಚರ್ ಬಯೋಲಾಜಿಕಲಿ ಏನು ಮಾಡ್ಲಿಕ್ಕತ್ತಾರಪ್ಪ ಲೆಪರ್ಡು ಇಲ್ಲಿ ವಾಸಿಸ್ಬೋದು ಏನೋ ಇಲ್ಲ ಅನ್ನೋದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ. ಓಕೆ, ನೆಕ್ಸ್ಟ್ ನೋಡಿರಿ ಪೇಜ್ ನಂಬರ್ 4 ಒಳಗೆ ರಾಜ್ಯದ್ದು ಇರ್ತದೆ. ಅನರಿಂದ 1 ಪಾಯಿಂಟ್. ಫಸ್ಟ್ ಪೇಜ್ ಒಳಗೆ ಯಾಕೆ ಹೇಳಿದ್ದೆ ನಾನು ಫಸ್ಟ್ ಪೇಜ್ ಒಳಗೆ ಮೇಜರಾಗಿ ನಮ್ಮ ನ್ಯೂಸ್ಗಳಲ್ಲಿ ಆಲ್ಮೋಸ್ಟ್ ಕವರ್ ಆಗ್ತಾವೆ ಅಂತ ಹೇಳಿದ್ದೆ. ಇದರೊಳಗೆ ಅನರ್ಹರಿಂದ 11.91 ಕೋಟಿ ವಸೂಲಿ. ಅಂದರೆ BPL ಕಾರ್ಡ್ ಹೋಲ್ಡರ್ ನಾವು ಅಂತಂದರೆ APL ಅವ್ರಿಗೆ ಅಬೌವ್ ಪಾರ್ಟಿ ಲೈನ್ ಒಳಗೆ ಇದ್ರೂ ಅಂದರೆ ಬಡತನ ರೇಖೆಗಿಂತ ಹೆಚ್ಚಿನ ಅದಾರಪ್ಪ, ಬಡತನ ರೇಖೆಗಿಂತ ಕೆಳಗಿಲ್ಲ ಅಂತ ಅವ್ರಿದ್ರೂ ಏನು ಮಾಡ್ತಾರಪ್ಪ ಕರಪ್ಷನ್ ನಡೆದಿಲ್ಲ. ಅಂದರೆ ಆ ಜನರು ಕೂಡ ಏನು ಮಾಡ್ತಾರೆ ಅವ್ರ ಅಬೌವ್ ಪಾರ್ಟಿ ಲೈನ್ ಅಂದರೆ ಅಬೌವ್ ಪಾರ್ಟಿ ಲೈನ್ ಒಳಗೆ ಇದ್ರೂ ಅವರು ನಮ್ಗೆ ಬಡತನ ರೇಖೆ ಒಳಗೆ ಅದೇವ ಅಂತ ಹೇಳಿ ಏನು ಮಾಡ್ಯಾರ ಇಷ್ಟು ಕರಪ್ಷನ್ ನಡೆದಿದೆ. ಇಲ್ಲಿ ಅದನ್ನು ಏನು ಮಾಡ್ಯಾರಪ್ಪ 11 ಕೋಟಿ ವಸೂಲಿ ಮಾಡ್ಕೊಂಡಾರೆ. ಅನ್ನಭಾಗ್ಯ ಅಂದರೆ ಅನ್ನಭಾಗ್ಯ ಯೋಜನೆ ಯಾರು ಸ್ಟಾರ್ಟ್ ಮಾಡಿದ್ರು ನಮಗೆ ಇಂಪಾರ್ಟೆಂಟ್ ಏನು ಎಷ್ಟು ಬಂದದಲ್ಲ. ಅನ್ನಭಾಗ್ಯ ಯೋಜನೆ ಎಷ್ಟು ಕೋಟಿ ವಸೂಲಿ ಮಾಡ್ಯಾರ ಅದು ಕೇಳಂಗಿಲ್ಲ ನಾವು. ಅನ್ನಭಾಗ್ಯ ಯೋಜನೆ ಅಂದರೇನು, ಯಾವಾಗ ಲಾಂಚ್ ಮಾಡಿದ್ರು, ಯಾವೊಂದು ಬಜೆಟ್ ಒಳಗೆ ಲಾಂಚ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ನೋಡಿರಿ ಇಂಪಾರ್ಟೆಂಟ್ ಮತ್ತು ಏನಪ್ಪ ಇಸ್ರೋ ತಮಿಳುನಾಡಿನಲ್ಲಿ 2ನೇ ಉಪಗ್ರಹ ಉಡ್ಡಯನ ಕೇಂದ್ರ ಸ್ಥಾಪನೆ. ನೋಡಿರಿ ತಮಿಳುನಾಡಿನಲ್ಲಿ 2ನೇ ಉಪಗ್ರಹ ಉಡ್ಡಯನ ಕೇಂದ್ರ ಸ್ಥಾಪನೆ. ಹಾಗಾದ್ರೆ ಮೊದಲೇ ಇರುತ್ತಪ್ಪ
ಕ್ವಶನ್ ನಮ್ಗೆ ಏನು ಮಾಡಬೇಕು, ಫಸ್ಟಲ್ಲಿ ಐತಿ, ಈಗ ಎರಡನೇದಾಯ್ತು, ಫಸ್ಟಲ್ಲಿ ಐತಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಓಕೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಇದು ಆಂಧ್ರ ಪ್ರದೇಶ್. ಓಕೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇದ್ದಪ್ಪ ಆಂಧ್ರ ಪ್ರದೇಶ ಒಳಗದ. ಹೆಸರೇನು ಶ್ರೀಹರಿಕೋಟ. ಓಕೆ, ಸೆಕೆಂಡ್ ಎಲ್ಲಾಗ್ತದ ಅದರ ಹೆಸರೇನು, ಸೆಕೆಂಡ್ ಹೆಸರು ಏನಪ್ಪ ಅಂದ್ರೆ ತುತ್ತುಕುಡಿ ಜಿಲ್ಲೆಯ ಕುಲಶೇಖರ ಪಟ್ಟಣಂನಲ್ಲಿ ಎರಡನೇ ಉಪಗ್ರಹ ಉಡ್ಡಯನ ಕೇಂದ್ರವನ್ನು ಇಸ್ರೋ ಸ್ಥಾಪನೆ ಮಾಡಲಾಗ್ತದೆ. ಅಂದರೆ ತುತ್ತುಕುಡಿ ನೋಡ್ರಿ ಇಂಪಾರ್ಟೆಂಟು, ಕುಲಶೇಖರ ಪಟ್ಟಣಂ ಎರಡನೇ ಉಪಗ್ರಹ ಉಡ್ಡಯನ ಆಗ್ತದೆ. ಫಸ್ಟ್ ಏನಪ್ಪ ಸತೀಶ್ ಧವನ್ ಸ್ಪೇಸ್ ಶ್ರೀಹರಿಕೋಟ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟ ಒಳಗೆ ಫಸ್ಟ್ ಅದ. ಓಕೆ, ಹಾಗೆ ನಿಮ್ಮ ಮಂತ್ರಾಲಯದ ರಾಯರು ಯಾರ್ಯಾರು ಭಕ್ತಿ ಇತ್ತಪ್ಪ ಅಂದ್ರೆ ರಾಯರ ಭಕ್ತಿ ಇತ್ತು ಅಂದ್ರೆ ಓದ್ರಿ, ಇಲ್ಲಾಂದ್ರೆ ಬಿಡ್ರಿ. ಹಾಗೆ ನೆಕ್ಸ್ಟ್ ನೋಡ್ರಿ, ಇದು 7 ಲಕ್ಷ ಕ್ಯೂಸಸ್ ದಾಟಿದ ಹರಿವು. ಇವೆಲ್ಲ ನಮ್ಗೆ KPS ಒಳಗೆ ರಿಟರ್ನ್ಸ್ ಎಕ್ಸಾಮ್ ಇರ್ತಾವಲ್ಲ ಅದಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಪ್ರಜಾವಾಣಿ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್ ಅಂದರೆ KPS ಒಳಗೆ ಇಂಪಾರ್ಟೆಂಟ್. ರಿಟರ್ನ್ ಎಕ್ಸಾಮ್, UPSC ಒಳಗೆ ರಿಟರ್ನ್ ಎಕ್ಸಾಮ್ ಕನ್ನಡದೊಳಗೆ ಯಾರು ಬರುತ್ತೆ. ಓಕೆ, ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇದೆ ಭಾರತದಲ್ಲಿ. ಓಕೆ, ಫ್ಲಡ್ಡನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ. ಅಗೇನ್ ಪೇಪರ್ 4 ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಇರ್ತದೆ. ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಪೇಪರ್ ಒಳಗೆ ಕವರ್ ಆಗ್ತದೆ. ಅಗೇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಳಗೆ ಯಾವ ರೀತಿ ಫ್ಲಡ್ ಬಂದಾಗ ಯಾವ ಗೌರ್ಮೆಂಟ್ಗಳು ಏನೇನು ಇನಿಷಿಯೇಟಿವ್ ತೊಗೊಂಡು, ನೀವು ಎಕ್ಸಾಂಪಲ್ಗಳನ್ನ ಆ DC ಏನೇನು ತೊಗೊಂಡಾರಪ್ಪ ಅದನ್ನು ಎಕ್ಸಾಂಪಲ್ಸ್ಗಳನ್ನು ನೀವು ಇದ್ರ ಮೂಲಕ ಬರ್ಬೋದು. ಅದಕ್ಕೋಸ್ಕರ ನಾವು ಮೇಜರಾಗಿ ಎಲ್ಲಿ ಫ್ಲಡ್ ಬರ್ತದೆ, ಎಲ್ಲಿ ಪ್ರವಾಹ ಉಂಟಾಗ್ತದೆ ಅನ್ನೋದನ್ನು ನಮ್ಮ ಸ್ಟೇಟ್ ಒಳಗೆ ಎಲ್ಲೆಲ್ಲಿ ಮೇಜರಾಗಿ ಉಂಟಾಗ್ತದಪ್ಪ, ಪ್ರತಿ ವರ್ಷ ಎಲ್ಲೆಲ್ಲಿ ಬರ್ತದೆ ಅನ್ನೋದನ್ನು ನೀವು ಈ ನ್ಯೂಸ್ಗಳ ಪ್ರಕಾರ ಏನಪ್ಪ ತಿಳ್ಕೊಳ್ಬೋದು. ಓಕೆ, ನೆಕ್ಸ್ಟ್ ನೋಡಿರಿ, ಪೇಜ್ ನಂಬರ್ 4 B ಅಲ್ಲಿ ಏನಿಲ್ಲ, ಪೇಜ್ ನಂಬರ್ 6. ಓಕೆ, ಮೊನ್ನೆ ನಾವು KPTCL ಎಕ್ಸಾಮ್ಸ್ ಒಳಗೆ ಕೆಲವೊಂದು ಸಾಹಿತಿಗಳನ್ನು, ಆಮೇಲೆ ಕೆಲವೊಬ್ಬರು ರೀಸೆಂಟಾಗಿ ಡೆತ್ ಆದವರು ಅಂದರೆ ಮರಣ ಹೊಂದಿದವ್ರ ಬಗ್ಗೆ ಕೆಲವೊಂದು ಕವಿ ಏನಪ್ಪ ಅವ್ರು ಏನೇನು ಬರೆದಿದ್ರು, ಆಮೇಲೆ ಯಾವಾಗ ಉಲ್ಲೇಖಗಳು ಇಲ್ಲಿದ್ರು ಅವ್ರನ್ನೆಲ್ಲ ಕೇಳಿದ್ರು. ಅದೇ ರೀತಿ ಈ ಪೇಜ್ ಒಳಗೂ ನಿಮ್ಗೆ ಏನು ನೋಡ್ಬೋದಪ್ಪ ಅಂದ್ರೆ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಪ್ರೊಫೆಸರ್ MH ಕೃಷ್ಣಯ್ಯ ಇದ್ದಾರೆ. ಓಕೆ, MH ಕೃಷ್ಣಯ್ಯ ಯಾರಿದ್ರು, ಇವರು ಬರೆದ ಸಾಹಿತಿ ಏನಾಗಿದ್ದಾರಪ್ಪ, ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಪ್ರೊಫೆಸರ್ MH ಕೃಷ್ಣಯ್ಯನಿದ್ದಾನೆ. ಈ ಕಲೆಗಳ ನಡುವೆ ಸೇತು ಈ ರೀತಿ ಎಲ್ಲ ಕವನಗಳನ್ನ ಬರ್ತಾರೆ. ಅವ್ರ ಕವನಗಳು ಯಾವ್ಯಾವ ಎಲ್ಲೆಲ್ಲಿ ಬರ್ದಾರಪ್ಪ. ಆಮೇಲೆ ಆ ಪುಸ್ತಕಗಳ ಇಂಪಾರ್ಟೆನ್ಸ್ ಕೆಲವೊಂದಷ್ಟು ಸಲ ಏನು ಮಾಡ್ತಾರೆ, ಪುಸ್ತಕಗಳ ಹೆಸರು ಕೊಡ್ತಾರೆ. ಆ ಪುಸ್ತಕಗಳು ಯಾರು ಬರ್ದಾರಂತೂ ನಮಗೆ ಕೇಳ್ಬೋದು. ಓಕೆ, ಅದಕ್ಕೆ ಈ ಪರ್ಸನಾಲಿಟೀಸ್ ಹೆಸರುಗಳನ್ನು ಕೊಟ್ಟಿರ್ತಾರಲ್ಲ ಅದು ನಮ್ಗೆ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ನೋಡಿರಿ, ಸಾಹಿತಿ ಸಿದ್ಧಗಂಗೆಯ ಕಂಬಾಳ ಇನ್ನಿಲ್ಲ. ಓಕೆ, ಈ ಸಿದ್ಧಗಂಗೆಯ ಕಂಬಾಳ ನೋಡಿರಿ, ನಾವು ಪ್ರತಿಯೊಬ್ಬರು ಇವ್ರು ಬರೆದಿದ್ದು ಈ ಸಾಹಿತಿಗಳು ಕೆಲವೊಂದಷ್ಟು ಜನಕ್ಕೆ ಗೊತ್ತಿರ್ತಾರೆ, ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ. ಆವಾಗ ನೀವು ಕಾಂಪಿಟೇಟಿವ್ ಓದ್ತಿರ್ತೀರಪ್ಪ, ಕೆಲವೊಂದು ಸಲ ಕೇಳ್ಬೋದು ನಿಮ್ಗೆ. ಇವರೊಂದು ಕೊಟ್ಟಾರ, ನಿಸರ್ಗ ಪ್ರಿಯ ಅವರ ಸ್ವರ್ಗಸ್ಥ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಲಭಿಸಿತು. ನಮಗೆ ಈ ಸ್ವರ್ಗಸ್ಥ ಕೃತಿ ಕೊಟ್ಟರಪ್ಪ, ಈ ಸ್ವರ್ಗಸ್ಥ ಕೃತಿಯನ್ನು ಬರೆದವ್ರು ಯಾರು ಕೇಳಬಹುದು. ಸ್ವರ್ಗಸ್ಥ ಕೃತಿ ಕೊಡ್ಬೋದು, ಆ ಕೃತಿಯನ್ನು ಬರೆದವರು ಅಂತ ಯಾರು ಕೇಳ್ಬೋದು, ಅಥವಾ ಸಾಹಿತ್ಯ ಸಿದ್ಧಗಂಗೆಯ ಕಂಬಾಳ ಅವ್ರ ಹೆಸರು ಕೊಡ್ಬೋದು, ಅವ್ರು ಬರೆದ ಕೃತಿ ಯಾವುದಂತನೂ ಕೇಳ್ಬೋದು. ಅದಕ್ಕೋಸ್ಕರ ನ್ಯೂಸ್ ಪೇಪರಲ್ಲಿ ಕೆಲವೊಂದಷ್ಟು ಕೃತಿಗಳನ್ನು ಅವ್ರು ಕೊಟ್ಟಿರ್ತಾರೆ. ನಿಮ್ಗೆ ಎಲಿಮಿನೇಷನ್ ಮಾಡೋಕ್ಕೂ ಇದು ಈಸಿ ಆಗ್ತದೆ. ಕೆಲವೊಂದಷ್ಟು ಕೃತಿಗಳನ್ನು ನಾವು ನೋಡ್ಕೊಂಡ್ರು. ಓಕೆ, ಸ್ವರ್ಗಸ್ಥ ಕೃತಿ, ಅದಾದಮೇಲೆ ಬೆಕ್ಕನಕೆರೆ, ಯಶೋಧರ, ತಿರುಕರಾಜ, ವ್ಯವಸ್ಥೆ, ಆಮೇಲೆ ರುದ್ರಚೂರಪುರಾಣ ಮುಂತಾದ ಈ ರೀತಿ ಏನು ಕವನಗಳನ್ನು ಕೊಟ್ಟಿರ್ತಾರೆ. ಒಂದ್ಸಲ ಕಣ್ಣಾಸಿ ಅಥವಾ ಒಂದ್ಸಲ ಬರೆದಿಟ್ಕೊಂಡು ಆ ಸಾಹಿತ್ಯ ಹೆಸರು ಬರೆದು ಕೆಳಗಡೆ ಏನೇನು ಬರ್ದಾರ, ಯಾವ ಕವಿತೆಗಳನ್ನ ಬರ್ದಾರೆ, ಯಾವ ಗ್ರಂಥಗಳನ್ನ ಬರ್ದಾರ, ಕೃತಿಗಳನ್ನ ಬರ್ದಾರ ಅನ್ನೋದನ್ನು ನಾವು ಒಂದ್ಸಲ ಬರೆದಿಟ್ಕೊಳ್ತಂದ್ರೆ ರಿವಿಷನ್ ಮಾಡ್ಕೊತಿದ್ರೆ ಇವ್ರ ಬಗ್ಗೆ ಪ್ರಶ್ನೆ ಬಂದಾಗ ನಾವು ಈಸಿಯಾಗಿ ಉತ್ತರ ಕೊಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ACB ರದ್ದು ಮಾಡಲು ಸಿದ್ಧ ಸಚಿವ ಮಧುಸ್ವಾಮಿ. ACB ಓಕೆ, ACB ರದ್ದು ಮಾಡಲು ಸಿದ್ಧ ಸಚಿವ ಮಧುಸ್ವಾಮಿ. ಓಕೆ, ಸೆಂಟ್ರಲ್ ಕರಪ್ಷನ್ ACB ತಾತ್ವಿಕ ಮತ್ತು ಸರ್ಕಾರ ತಾತ್ವಿಕ ಸಿದ್ಧ. ಓಕೆ, ಈ ACBಯನ್ನು ಯಾರು ರಚನೆ ಮಾಡಿದಪ್ಪ, ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಇದ್ದಾಗ ಏನಪ್ಪ ACBಯನ್ನು ರಚನೆ ಮಾಡಿದ್ರು. ಓಕೆ, ಈ ACB ಏನಪ್ಪ ಕರಪ್ಷನ್ ಬ್ಯೂರೋ. ಓಕೆ, ಈ ಕರಪ್ಷನ್ ಬ್ಯೂರೋ ಏನಪ್ಪ, ಕರಪ್ಷನ್ ಬ್ಯೂರೋ ಏನು ಮಾಡ್ತದೆ, ಕರಪ್ಷನ್ ಯಾರು ಮಾಡ್ತಾರೆ ಅಂತ ತಡೆ ಹಿಡಲಿಕ್ಕೆ ಸಿದ್ದರಾಮಯ್ಯ ಗೌರ್ಮೆಂಟ್ ಏನು ಮಾಡಿತ್ತಪ್ಪ, ಈ ACBಯನ್ನು ಸ್ಟಾರ್ಟ್ ಮಾಡಿತ್ತು. ಬಟ್ ಈಗ ಪ್ರೆಸೆಂಟ್ ಗೌರ್ಮೆಂಟ್ ಅದನ್ನು ರದ್ದು ಮಾಡಲಿಕ್ಕೆ ಸಿದ್ಧತೆಗಳನ್ನ ನಡೆಸಿದ್ರು. ಓಕೆ, ಯಾಕೆ ಸಿದ್ಧತೆ ಮಾಡುತ್ತೆ, ಈಗೇನು ಇದು ಪೊಲಿಟಿಕ್ಸ್ ಬೇಡ, ನಮ್ಗೆ ಪೊಲಿಟಿ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಸಾಕು. ಓಕೆ, ACB ಅಂದರೆ ಏನು, ACB ಏನು ಕೆಲಸ ಮಾಡ್ತಿತ್ತು, ಓಕೆ, ACB ಇಂಪಾರ್ಟೆನ್ಸ್ ಏನು. ಓಕೆ, ಆ್ಯಂಟಿ ಕರಪ್ಷನ್ ಬ್ಯೂರೋ, ಈ ಆ್ಯಂಟಿ ಕರಪ್ಷನ್ ಬ್ಯೂರೋ ಏನು ಮಾಡ್ತಿದ್ದಪ್ಪ, ಆ್ಯಂಟಿ ಕರಪ್ಷನ್ ಬ್ಯೂರೋ ಕೆಲಸ ಯಾವ ಒಂದು ಆ್ಯಕ್ಟಲ್ಲಿ ಇದನ್ನು ಚಾಲ್ತಿರ್ತಾ ಇರ್ತಾರೆ ಅನ್ನೋದು ನ್ಯೂಸ್ ಪೇಪರಲ್ಲಿ ನಮಗೆ ಸಿಗ್ತದೆ. ಓಕೆ, ನೆಕ್ಸ್ಟ್ ನೋಡಿರಿ, KSRTC BMTC ಹೊಸ ಬಸ್. ಈ ಯಾಕೆ ತೊಗೊಂಡಿದ್ದಪ್ಪ, ನಾನು ಮುದ್ದಮ್ ನಿಮ್ಗೆ ಇಂಟೆನ್ಸಲ್ಲಿ ಹೇಳ್ಬೇಕಂತಿಲ್ಲ. KSRTC ಬಸ್ಗಳನ್ನ ಖರೀದಿ ಮಾಡ್ಲಿಕ್ಕೆ ಸರ್ಕಾರದ ಹತ್ರ
ದುಡ್ಡದ, ಬಟ್ ನಮ್ಮ ಕಂಡಕ್ಟ್ರು ಮತ್ತು ಡ್ರೈವರ್ಗಳನ್ನು ಪೇಮೆಂಟ್ ಕೊಡಲಿಕ್ಕೆ ಇನ್ನೂ ಆಗಿಲ್ಲಪ್ಪ. ಕೆಲವೊಂದಷ್ಟು ಅನ್ನೋದು ಇನ್ನೂ ಪೇಮೆಂಟ್ ಆಗಿಲ್ಲ, ಅವ್ರ ಪೇಮೆಂಟ್ ಪ್ರೊಸೆಸ್ ಅದ. ಉದಾಹರಣೆಗೆ ಇಂಟೆನ್ಷನ್ ಹೇಳಲಿಕ್ಕೆ ತೊಗೊಂಡು KSRTC BMTs ಹೊಸ ಬಸ್ಗಳನ್ನ ಖರೀದಿ ಮಾಡೋಕೆ ಗೌರ್ಮೆಂಟ್ ಹತ್ರ ದುಡ್ಡು. ಬಟ್ ನಮ್ಮ ಡ್ರೈವರು ಕಂಡಕ್ಟ್ರ್ ಏನು ನಮ್ಮ ಪಬ್ಲಿಕ್ ಸರ್ವಿಸ್ ಕೊಡ್ತಾರಲ್ಲ, ಇದೇ ಆಲ್ಸೋ ಪಬ್ಲಿಕ್ ಸರ್ವೆಂಟ್. ಆ ಪಬ್ಲಿಕ್ ಸರ್ವಿಸ್ಗಳೇನಿಲ್ಲಪ್ಪ ಅವ್ರಿಗೆ ದುಡ್ಡು ಕೊಡಲಿಕ್ಕೆ, ಅಂದರೆ ಪೇಮೆಂಟ್ ಕೊಡಲಿಕ್ಕೆ ಗೌರ್ಮೆಂಟ್ ಹತ್ರ ದುಡ್ಡು ಇಲ್ಲ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಕಾನೂನು ವಿ ಕುಲಪತಿ 3 ಹೆಸರು ಶಿಫಾರಸು. ಓಕೆ, ಈ ಹೆಸರು ಯಾರು ಕೊಟ್ಟಾರೋ ಅದು ನಾವು ಉಂಟಲ್ಲ. ಕಾನೂನು ವಿ ಕುಲಪತಿ, ಈ ಕುಲಪತಿಗಳನ್ನ ಯಾರು ನೇಮಕ ಮಾಡ್ತಾರಪ್ಪ? ಅಗೇನ್ ಗವರ್ನರ್ ಆಫ್ ದಟ್ ಸ್ಟೇಟ್, ಆ ಪರ್ಟಿಕ್ಯುಲರ್ ಸ್ಟೇಟ್ದನಪ್ಪ ಗವರ್ನರ್ ಏನು ಮಾಡ್ತಾರೆ, ಈ ಕುಲಪತಿಗಳನ್ನು ಅಪಾಯಿಂಟ್ ಮಾಡ್ತಾರೆ. ಓಕೆ, ಅಗೇನ್ ಲೋಕಾಯುಕ್ತನ ನಾವು ಹೇಳಿದ್ವಿ, ಲೋಕಾಯುಕ್ತನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ? ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೇಮ್ ಈ ಕುಲಪತಿಗಳನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಯಾರಾದರೂ ಎಸ್ಸೆ ಬರೆಯೋರ್ಬೇಕು ಮಹಿಳೆ ಬಗ್ಗೆ ಅತಿ ಹೆಚ್ಚಾಗಿ ತಿಳ್ಕೊಳ್ಳೋದು. 75th ಇಂಡಿಪೆಂಡೆನ್ಸ್ ಡೇ, 75ನೇ ಸ್ವತಂತ್ರ ದಿನಾಚರಣೆ ಆಚರಿಸೋದು. ಮಹಿಳೆಯರಿಗೆ ಎಷ್ಟು ಸ್ವತಂತ್ರ ಸಿಕ್ಕದ, ಅವ್ರು ಎಲ್ಲೆಲ್ಲಿ ಇನ್ನೂ ಕೆಲಸ ಮಾಡ್ಲಿಕ್ಕೆ, ಇಂಡಿಪೆಂಡೆಂಟಾಗಿ ಎಲ್ಲಿ ಕೆಲಸ ಮಾಡ್ಲಿಕ್ಕೆ, ಪ್ರತಿಯೊಬ್ಬ ಮಹಿಳೆಯರ ಬಗ್ಗೆ ಡೀಟೇಲಾಗಿ ಕೊಟ್ಟಾರ. ನೀವು ಅರ್ಥ ಸ್ವಾತಂತ್ರ್ಯದ ಕೊಂಡಿ ಚಾಮುಂಡಿ, ಅರ್ಥ ಸ್ವಾತಂತ್ರ್ಯದ ಕೊಂಡಿ ನೋಡಿರಿ, ಟೈಟಲ್ ವೆಸ್ಟ್ ಅಂದ್ರೆ ಅರ್ಥ ಸ್ವಾತಂತ್ರ್ಯದ ಕೊಂಡಿ ಚಾಮುಂಡಿ. ಮಹಿಳೆಯರು ಎಲ್ಲೆಲ್ಲಿ ಕೆಲಸ ಮಾಡ್ಲಿಕ್ಕತ್ತಾರ, ಅವರು ಇನಿಷಿಯಲ್ ಆಗಿ ಯಾರ್ಯಾರು ಒಬ್ಬರು ಏನೇನು ಮಾಡ್ತಿರ್ತಾರೆ, ಮನೆಯೊಳಗನೆ ಕೆಲವು ಕೌಶಲ್ಯಗಳನ್ನ ತಯಾರು ಮಾಡಿ ಮಾರ್ಕೆಟ್ ಒಳಗೆ ಸಪ್ಲೈ ಮಾಡ್ತಿರ್ತಾರೆ. ಮಹಿಳೆಯರಿಗೆ ನಾವೇನು ಮೊದಲೇನು ತಿಳ್ಕೊಂತಪ್ಪ ನಮ್ಮ ಸೊಸೈಟಿ, ಮಹಿಳೆಯರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪೂರ್ವಜರಲ್ಲಿ. ಓಕೆ, ಈಗ ಪ್ರತಿಯೊಬ್ಬ ಮಹಿಳೆಯೂ ಪ್ರತಿಯೊಂದು ಕಡೆಯೂ ಕೆಲಸ ಮಾಡಬೇಕು. ಈವನ್ ಶಿ ಕ್ಯಾನ್ ಡ್ರೈವ್ ದ ಬಸ್ ಆರ್ ಟ್ರಕ್. ಓಕೆ, ಬಸ್ ಮತ್ತು ಟ್ರಕ್ಗಳನ್ನು ಡ್ರೈವ್ ಮಾಡಬೇಕು, ಎಲ್ಲಿ ಬೇಕಾದಲ್ಲಪ್ಪ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಅರ್ಥ ಸ್ವಾತಂತ್ರ್ಯದ ಕೊಠಡಿ ಚಾಮುಂಡಿ. ಓಕೆ, ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಪ್ರತಿಯೊಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್, ಕಾಂಪಿಟೇಟಿವ್ ಯಾರು ಓದ್ತಿರ್ತಾರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ಪ್ರಿಪೇರ್ ಆಗ್ತಿರ್ತಾರಲ್ಲ, ಪ್ರಜಾವಾಣಿ ಓದ್ತಿರ್ತಾರೆ. ಈ ಪ್ರಜಾವಾಣಿ ಪೇಪರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಭಿಮತ. ಈ ಅಭಿಮತವನ್ನು ಮಿಸ್ ಮಾಡಬೇಕು. ನೀವು ಫಸ್ಟ್ ಪೇಜು ಸೆಕೆಂಡ್ ಪೇಜು ಓದಲಿಲ್ಲ ಅಂದರೂ ನಡೀತದೆ, ಬಟ್ ಈ ಅಭಿಮತವನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಈ ಅಭಿಮತದಲ್ಲಿ ನಿಮ್ಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ನೋಡಿರಿ, ನಿಮ್ಗೆ ಆಗಲೇ ಲೋಕಾಯುಕ್ತ 2013. ಅದೇ ರೀತಿ ಭ್ರಷ್ಟಾಚಾರ ಕಡಿವಾಣ ಹಾಕಲು ಲೋಕಾಯುಕ್ತ ಸಂಸ್ಥೆಯನ್ನು ಬಲಪಡಿಸಿ. ಕರಪ್ಷನ್ ತಡಿಬೇಕಾದ್ರೆ ನಾವೇನು ಮಾಡಬೇಕಪ್ಪ, ಈ ಲೋಕಾಯುಕ್ತನ ಬಲಪಡಿಸ್ಬೇಕು. ಈ ಲೋಕಾಯುಕ್ತ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂತು, ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವಾಗ ಜಾರಿಗೆ ಬಂತು, ಇದರಿಂದ ಏನು ಉಪಯೋಗ, ಅಡ್ವಾಂಟೇಜಸ್ ಏನಿದೆ, ಇದರಿಂದ ನಾವು ಗುಡ್ ಗವರ್ನೆನ್ಸನ್ನು ಕೊಡ್ಬೋದು. ಅಂದರೆ ಒಳ್ಳೆಯ ಒಂದು ಗೌರ್ಮೆಂಟ್ ಪಾಲಿಸೀಸ್ಗಳನ್ನು ಏನು ತರ್ತಾರಲ್ಲ, ಆ ಪಾಲಿಸೀಸ್ಗಳನ್ನ ಪಬ್ಲಿಕ್ಗೆ ಈಸಿಲಿ ರೀಚ್ ಮಾಡ್ಬೋದು. ಈ ಲೋಕಾಯುಕ್ತ ಇತ್ತಪ್ಪ ಅಂದರೆ ಕರಪ್ಷನ್ ಮಾಡಲಿಕ್ಕೆ ಯಾರೂ ಮುಂದೆ ಹೋಗಿಲ್ಲ. ಓಕೆ, ಯಾಕಪ್ಪ ಏನು ಹೆದರಿಕೆ ಇರ್ತದೆ, ಲೋಕಾಯುಕ್ತ ಅದಂತ ಹೆದರಿಕೆ ಇರ್ತದೆ. ನಮಗೇನು ಇಂಪಾರ್ಟೆಂಟು ಎಕ್ಸಾಮ್ಸ್ ಲೋಕಾಯುಕ್ತ ಆ್ಯಕ್ಟ್ ಯಾವುದು, ಅವ್ರನ್ನ ಹೆಂಗೆ ಅಪಾಯಿಂಟ್ ಮಾಡ್ತಾರೆ, ಅವ್ರ ಕ್ವಾಲಿಫಿಕೇಷನ್ಸ್ ಏನು, ಇಂತಿಷ್ಟು ಕೆಲವೊಂದಷ್ಟು ಸ್ಟೇಟ್ಗಳಲ್ಲಿ ಕ್ವಾಲಿಫಿಕೇಷನು ಮೆನ್ಷನ್ ಮಾಡಿಲ್ಲ. ಬಟ್ ಕರ್ನಾಟಕದಲ್ಲಿ ನಾರ್ಮಲ್ ಆಗಿ ದೇ ಹ್ಯಾವ್ ಟು ಅಂದರೆ ಜುಡಿಷಿಯಲ್ ಬ್ಯಾಕ್ಗ್ರೌಂಡ್ ಇತ್ತಪ್ಪ ಅಂದ್ರೆ ಅವ್ರು ಏನು ಮಾಡ್ಬೋದಪ್ಪ, ಇದನ್ನು ಯೂಸ್ ಮಾಡ್ಕೊಳ್ಬೇಕು ಲೋಕಾಯುಕ್ತ ಕಾಯ್ದೆ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್, ಮಳೆ ಎಂಬ ಕ್ರಿಯೆಗೆ ಹಾನಿಯ ಪ್ರಕ್ರಿಯೆ. ಮಳೆ ನೀರಿನ ತುಂಬಿ ಹರಿಯುವ ಒಳಚಂಡರಲ್ಲಿ ಅವೈಜ್ಞಾನಿಕ. ಅಂದರೆ ಯಾಕೆ ಹೇಳೋದಪ್ಪ ಅಂದರೆ ಈ ಅಭಿಮತ ಓದಿದ್ರೆ ಇದು ಪ್ರತಿಯೊಂದು ಏನಪ್ಪ, ಒಂದು ಪಾಲಿಟಿ ರಿಲೇಟೆಡ್ ಇರ್ತದೆ, ಜೋಗ್ರಫಿ ರಿಲೇಟೆಡ್ ಅಭಿಮತ ಬಂದಿರ್ತದೆ. ಆಮೇಲೆ ಕೆಲವೊಂದಷ್ಟು ಸಲ ಇಂಡಿಯನ್ ಹಿಸ್ಟ್ರಿಗಳನ್ನು ಬಗ್ಗೆನೂ ಕೊಟ್ಟಿರ್ತಾರೆ. ಆಮೇಲೆ ಎನ್ವೈರ್ಮೆಂಟ್ ರಿಲೇಟೆಡ್ ಇರ್ತದೆ, ಸೈನ್ಸ್ ರಿಲೇಟೆಡ್ ಇರ್ತದೆ. ಅದಕ್ಕೋಸ್ಕರ ಈ ಅಭಿಮತಗಳನ್ನು ನಾವು ಏನು ಮಾಡ್ಬೇಕಾಗ್ತದಪ್ಪ, ಓದಬೇಕಾಗ್ತದೆ. ಓಕೆ, ಟ್ರಿಪ್ಸ್ ವಿನಾಯಿತಿ. ಈ ವಿನಾಯಿತಿ ಅನ್ವಯಿಕವಾಗುವುದು ಲಸಿಕೆಗಳಷ್ಟೇ ಎಂಬ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ರಿಪ್ಸ್ ವಿನಾಯಿತಿ ಅತ್ಯಲ್ಪ ಪ್ರಯೋಜನ ರಿಲೇಟೆಡ್ ಟು ಕೊರೋನಾ. ನಾವೇನು ವ್ಯಾಕ್ಸಿನ್ಸ್ಗಳನ್ನು ಕೊಟ್ಟಿದ್ದಿಲ್ಲ, ವ್ಯಾಕ್ಸಿನ್ ರಿಲೇಟೆಡ್ ಅದ, ಎಲ್ಲಿ ತನಕ ಹೋಗ್ಬಿಟ್ಟದ, ಎಷ್ಟು ಜನಕ್ಕೆ ರೀಚ್ ಆಗಿದೆ ಅನ್ನೋದನ್ನು ಈ ಇದರೊಳಗೆ ಟಿಪ್ಸ್ ವಿನಾಯಿತಿ ಅತ್ಯಲ್ಪ ಪ್ರಯೋಜನ. ಓಕೆ, ಇದು ಓದ್ತಾನೆ ನಿಮ್ಗೆ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತಪ್ಪ, ಇಲ್ಲಿ ಏನು ನಡಿಲಿಕ್ಕತ್ತದ, ಓವರಾಲ್ ಒಂದು ವೀಕ್ ಒಳಗೆ ಏನಂತ ಇಡೀ ದಿನ ಏನು ನಡ್ತದೆ, ಕೆಲವೊಂದಷ್ಟು ಸುದ್ದಿಗಳನ್ನ ಇಡೀ ದಿನ ಬರೀತಿರ್ತಾರೆ ನೋಡಿ ಕೆಲವೊಂದಷ್ಟು ನ್ಯೂಸ್ ಚಾನಲ್ಗಳು, ಕೆಲವೊಂದಷ್ಟು. ಓಕೆ, ಆ ನ್ಯೂಸ್ ಚಾನಲ್ ನೀವು ಶಾರ್ಟಾಗಿ ತಿಳ್ಕೊಳ್ಬೇಕು. ನಿಮ್ಗೆ ಏನಾದರೂ ಕಾಮನ್ ಸೆನ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಿತ್ತಪ್ಪ ಅಂದರೆ ಈ ಚುರುಮನೆಯನ್ನು ಓದಿ. ಓಕೆ, ನಿಮ್ಗೆ ಎಂಟರ್ಟೈನ್ಮೆಂಟು ಸಿಗ್ತದೆ, ಓದ್ತಾ ಏನಪ್ಪ ಬೋರ್ ಹೊಡಿಲಿಕ್ಕತ್ತದ, ಸಡನ್ನಾಗಿ ನೀವು ಈ ಎಂಟರ್ಟೈನ್ಮೆಂಟ್ ಏನಪ್ಪ ಚುರುಮುರಿ ಅಂತ ಏನು ಬರ್ತದೆ, ಈ ಚುರುಮುರಿಯನ್ನು ಓದಿ. ಅವರು ಫ್ಯಾಮಿಲಿ ರಿಲೇಟೆಡ್ ಕೊಟ್ಟಿರ್ತಾರೆ, ಬಟ್ ಹಿಂಟಾಗಿ ಪ್ರತಿಯೊಂದು ಗಂಡ ಎಂತರಲ್ಲಿ ಏನು ಕಮ್ಯುನಿಕೇಷನ್ ಮಾಡ್ತಿರ್ತಾರಪ್ಪ, ಟಿ ವಿ ನೋಡಿ, ಚಾನಲ್ ನೋಡಿ. ಓಕೆ, ಅದರ ರಿಲೇಟೆಡ್ ಇರ್ತದೆ, ಬಟ್ ಇದು ಕರೆಂಟ್ ರಿಲೇಟೆಡ್. ನಮ್ಮ ಪಾಲಿಟಿ ಒಳಗೆ ಏನಾದರೂ ಇಂಟ್ರೆಸ್ಟ್, ಪಾಲಿಟಿಕ್ಸ್ ಒಳಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದಪ್ಪ ಅಂದರೆ ನಿಮ್ಗೆ ಇದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿರಿ, ವಾರ್ಷಿಕರವಾಣಿ. ಇದರಲ್ಲಿ ಕೆಲವೊಂದಷ್ಟು ಇಂಪಾರ್ಟೆನ್ಸ್ ಬಂದಿರ್ತಾವೆ. ಇದರೊಳಗೆ ರಿಲೇಟೆಡ್ ಟು ಅಂಬೇಡ್ಕರ್ ಹೇಳಿಕೆ ಎಲ್ಲರಿಗೂ ಅನ್ವಯ. ರೀಸೆಂಟಾಗಿ ಡಿ ಕೆ ಶಿವಕುಮಾರ್ ಅವರು ಏನೋ KPCC ಇದರೊಳಗೆ ಮಾತಾಡೋ ಟೈಮ್ದಾಗ ಅದ್ರ ಬಗ್ಗೆ ಇರ್ತದೆ. ಬಟ್ ನಮಗೆ ಇಂಪಾರ್ಟೆಂಟ್ ಏನು ಅದರೊಳಗೆ ಅಂಬೇಡ್ಕರ್ ಇಂಪಾರ್ಟೆಂಟ್ ಏನಪ್ಪ, ಕಾನ್ಸ್ಟಿಟ್ಯೂಷನ್ ಯಾವ ಫಾರ್ಮ್ ಆಯಿತು, ಯಾರು ಕಮಿಟಿಯಿಂದ ಅಧ್ಯಕ್ಷರಾಗಿದ್ದರು, ಅದನ್ನೆಲ್ಲ ನಾವು ಏನು ಮಾಡಬೇಕಪ್ಪ ನೋಡಿ. ಫಲಿತಾಂಶ ಶೀಘ್ರ ಪ್ರಕಟವಾಗಿದೆ ಅಂದರೆ ಖಾಲಿ ಅಗ್ನಿಶಾಮಕ ದಳ ಹುದ್ದೆಗಳೇನಪ್ಪ, ಫಲಿತಾಂಶ ಶೀಘ್ರವಾಗಿ. ಅಗ್ನಿಶಾಮಕ ಹುದ್ದೆ ಅಂದ್ರೆ
ಶ್ರಮಗೋದ 6 ತಿಂಗಳಲ್ಲಿ ಭರ್ತಿ ಮಾಡಲು ಎಂಬ ಗೃಹ ಸಚಿವರು ಹೇಳಿದ್ದಾರೆ. ಅಂದರೆ ಫಲಿತಾಂಶ ಈಗ ರೀಸೆಂಟ್ಲಿ ಏನಪ್ಪ ನೋಟಿಫಿಕೇಶನ್ನ ಬಿಡಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ, ಉಚಿತ ಕೊಡುಗೆ ಕೊಟ್ಟರೆ ತಪ್ಪೇನು? ಉಚಿತ ಕೊಡುಗೆಯಲ್ಲಿ ಬದಲು ಪೂರ್ಣ ಬೆಂಬಲ. ಅಗೇನ್ UPSC ಯಾರು ಪ್ರಿಪೇರ್ ಮಾಡ್ತಿದ್ರಿ, ಪೇಪರ್ 4 ಇಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ ಪೇಪರಲ್ಲಿ ಇದು ಓವರಾಲ್ ಕವರ್ ಆಗುತ್ತೆ ಫ್ರೀಯಾಗಿ. ನೋಡಿರಿ, ಕೆಲವೊಂದಷ್ಟು ಸಲ ಅನೌನ್ಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಡೆಲ್ಲಿ ಗೌರ್ಮೆಂಟ್ ತಗೊಳ್ಳಿ, ವಾಟರ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಆಮೇಲೆ ಕೆಲವೊಂದಷ್ಟು ವುಮನ್ಸ್ಗಳಪ್ಪ ಬಸ್ ಫೆಸಿಲಿಟಿ ಫ್ರೀ, ಈ ರೀತಿ ಫ್ರೀ ಆಗಿ. ಈ ಫ್ರೀಯಾಗಿ ಕೊಟ್ಟರೆ ಏನು ಉಪಯೋಗ ಏನು? ಉಚಿತ ಕೊಡುಗೆ ಕೊಟ್ಟರೆ ತಪ್ಪೇನು ಅನ್ನೋದು ಕ್ವಶನ್ ಅದ. ಆ ತಪ್ಪೇನು ಅನ್ನೋ ಕ್ವಶನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋದು. ಯಾಕೆ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಇದನ್ನು ಡಿಸ್ಕಷನ್ ಇದನ್ನು ನೋಡ್ಕೊಡ್ರಿ. ಹಾಗೇನು ಯಾರಿಗಾದ್ರೂ ಭವಿಷ್ಯ ಕೇಳುತ್ತಪ್ಪ ಅಂದರೆ ಭವಿಷ್ಯ ಕೇಳ್ಬೋದು, ಭವಿಷ್ಯನೂ ಕೊಟ್ಟಿರ್ತಾರೆ. ಕೆಲವೊಂದಷ್ಟು ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಇದನ್ನು ನೋಡ್ಕೊಂಡ್ರೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅದು ಸೆಕೆಂಡ್ ನಾವು ಅಭ್ಯಾಸ ಮಾಡಿದ್ರೆ ನಾವು ಪಕ್ಕ ಪಾಸ್ ಆಗ್ತೀವಿ. ಓಕೆ, ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಪಾಸ್ ಆಗಂಗಿಲ್ಲ. ಓಕೆ, ಹಾಗೆ ಇದು ಪೊಲಿಟಿಕ್ಸ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಹಂದಿ ಚರ್ಮದ ಕಾರ್ನಿಯ ಕಸಿ ಭಾರತ ಇರಾನ್ 20 ಜನರಿಗೆ ದೃಷ್ಟಿ ಇದಷ್ಟು ಇಂಪಾರ್ಟೆಂಟ್ ಅದ. ಬಟ್ ಅದನ್ನು ಬಿಟ್ಟರೆ ಪ್ರಧಾನಿ ಹುದ್ದೆ ಆಕಾಂಕ್ಷೆ ಇಲ್ಲ. ಅಗೇನ್ ರೀಸೆಂಟಾಗಿ ಬಿಹಾರ್ ಗೌರ್ಮೆಂಟ್ ಏನು ಕೊಲಾಪ್ಸ್ ಆಗಿ ಮತ್ತು ಅಗೇನ್ ಬೇರೆ ಜೊತೆ ಕಂಬೈನ್ ಮಾಡಿ ಅಥವಾ ಹೊಸ ಗೌರ್ಮೆಂಟ್ ಫಾರ್ಮ್ ಆಗಿಲ್ಲ, ಅದು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ನೋಡ್ರಿ, ಜೊತೆ ಬಾಕಿ ನ್ಯೂಸ್ ಏನು ಇಂಪಾರ್ಟೆಂಟ್ ಇಲ್ಲ. ಬಟ್ ನಾವು ನ್ಯೂಸ್ ಪೇಪರ್ ಯಾಕೆ ತೊಗೊಂಡಿದ್ದಪ್ಪ ಅಂದರೆ ನ್ಯೂಸ್ ಪೇಪರ್ ಇನಿಷಿಯೇಟಿವ್ ಯಾಕೆ ತೊಗೊಂಡಿದ್ದೆ? ಇಂಟೆನ್ಷನ್ ಏನು, ಓದೋ ಟೈಮ್ನಾಗ ನಾರ್ಮಲ್ ಪಬ್ಲಿಕ್ ಥರ ಓದಬೇಡ್ರಿ. ವಿ ಆರ್ ಪ್ರಿಪೇರಿಂಗ್ ಫಾರ್ ದ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವೇನು ಪ್ರಿಪೇರ್ ಆಗತ್ತೀವಿ ಅದಕ್ಕೋಸ್ಕರ ಹೆಂಗೆ ಓದಬೇಕು ಅನ್ನೋದು ಹೇಳಬೇಕು. ಓಕೆ, ಒಂದು ನ್ಯೂಸ್ ಬಂತಪ್ಪ ಅಂದ್ರೆ ಆ ನ್ಯೂಸಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾವು ತೊಗೊಂಡು ಜುಲೈನಲ್ಲಿ ತೆಗೆದ ಹಣದುಬ್ಬರ, ರಿಟೇಲ್ ಇನ್ಫ್ಲೇಷನ್ ಜಾಸ್ತಿ ಆಗದ. RBI ಏನು ಫಿಕ್ಸ್ ಮಾಡ್ಕೊಂಡಿತ್ತಪ್ಪಲ್ಲ 6% ಏನೋ ಫಿಕ್ಸ್ ಮಾಡ್ಕೊಂಡು ಅದಕ್ಕಿಂತ ಜಾಸ್ತಿ ಆಗದ. ಯಾಕೆ ಜಾಸ್ತಿ ಆಯಿತು, ಅದು ಹೆಂಗಾಯ್ತಪ್ಪ, ಯಾರು ಇದನ್ನು ಡಾಟಾ ಹೆಂಗೆ ಗೊತ್ತಾಯಿತು, ಎಲ್ಲಿ ಡಾಟಾ ಸಿಗ್ತದೆ ಅನ್ನೋದನ್ನು ತಿಳ್ಕೊಳ್ಬೋದು. ಅಗೇನ್ ಮಾನಿಟರಿ ಪಾಲಿಸಿ, RBI ಅಂದರೆ ಏನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಯಾಕೆ ಮಾನಿಟರಿ ಪಾಲಿಸಿ ಕಮಿಟಿ ಇರ್ತದೆ. ಓಕೆ, ಈ ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡ್ತದೆ, ವರ್ಕ್ ಪ್ರೊಸೆಸನ್ನು ತಿಳ್ಕೊಳ್ಬೇಕು. ಅಗೇನ್ ಲೋಕಾಯುಕ್ತ ಅನ್ನೋದು ನಮ್ಗೆ ಒಂದೇ ಶಬ್ದ ಬಂದಿದೆ. ಈಗ ನಾವು ಫಸ್ಟ್ ಪೇಜಲ್ಲಿ ಒಂದೇ ಶಬ್ದ ಬಂದಿದೆ, ಏನು ಇದು ಅತ್ಯುತ್ತಮ ತನಿಖೆ ರಾಜ್ಯದ ಪೊಲೀಸ್ ಚಟುವಟಿಕೆ ತೆಗೆದು ಲೋಕಾಯುಕ್ತ. ಈ ಲೋಕಾಯುಕ್ತ ಕಾಯ್ದೆ ಯಾರು ಯಾವಾಗ ಬಂತು, ಇದರಿಂದ ಏನೇನು ಉಪಯೋಗ ಆಗ್ತದೆ. ಓಕೆ, ಆಮೇಲೆ ಗುಡ್ ಗವರ್ನೆನ್ಸ್ ಯಾವ ರೀತಿ ಲೋಕಾಯುಕ್ತವನ್ನು ಕೊಡ್ಬೋದಪ್ಪ ಅನ್ನೋದನ್ನು ನಾವು ಡೀಟೇಲಾಗಿ ಹಿಸ್ಟೋದು. ಹಾಗೆ ಲೋಕಾಯುಕ್ತ ಮತ್ತು ಲೋಕ್ಪಾಲ್ ರೀಸೆಂಟಾಗಿ 2020 ಲೋಕ್ಪಾಲ್ ಜಾರಿಯೇನೋ ಬಂದದ ಲೋಕ್ಪಾಲ್, ಬಟ್ ಇನ್ನೂ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಬಟ್ ಈಗ ರೀಸೆಂಟಾಗಿ ಲಾಸ್ಟ್ ಇಯರ್ ಮಾಡಿದ್ರೆ ಲೋಕಪಾಲ್ ಅನ್ನೋ ಒಂದು ಆಫೀಸ್ ಇಷ್ಟು ವರ್ಷಗಳ ಕಾಲ ಲೋಕಪಾಲ್ ಆಫೀಸು ಇರಲಿಲ್ಲ ಭಾರತದಲ್ಲಿ. ಈಗ ಲೋಕಪಾಲ್ ಆಫೀಸು ಅಪಾಯಿಂಟ್ ಮಾಡ್ಯಾರ. ಬಟ್ ಅದರೊಳಗೆ ಈ ಲೋಕಾಯುಕ್ತೊಳಗೆ ಹೆಂಗೆ CM, ಕ್ಯಾಬಿನೆಟ್ ಮಿನಿಸ್ಟ್ರು ಪ್ರತಿಯೊಬ್ಬರು ಈಗ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಈ ಲೋಕಾಯುಕ್ತ ಹೆಂಗೆ ಅಪಾಯಿಂಟ್ ಮಾಡ್ಯಾರಲ್ಲ, ಈ ಸ್ಟೇಟ್ ಒಳಗೆ ಹಂಗೆ ಸೆಂಟ್ರಲ್ ಒಳಗೂ ಕೂಡಪ್ಪ ಲೋಕಪಾಲ್ ಕಾಯ್ದೆ ಇರ್ತದೆ. ಲೋಕಪಾಲ್ ಒಳಗೆ ಈವನ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಇನ್ಕ್ಲೂಡೆಡ್ ಇರ್ತಾರೆ. ಅಂದರೆ ಪ್ರೈಮ್ ಮಿನಿಸ್ಟರ್ ಅದ್ರೊಳಗೆ ಇನ್ಕ್ಲೂಡ್ ಇರ್ತಾರೆ. 2013 ಒಳಗೆ ಬರಬೇಕಾಗಿತ್ತು ಅಟ್ ದ ಟೈಮ್ ಆಫ್ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ, ಬಟ್ ಅದು ಬಂದಿರಲಿಲ್ಲ. ರೀಸೆಂಟಾಗಿ ಒಂದು ಆಫೀಸ್ ಕೊಟ್ಟಾರಪ್ಪ, ಲೋಕಪಾಲ್ ನೀವು ಕೆಲಸ ಮಾಡಿರಿ ಅಂತ. ಓಕೆ, ಅದೆಷ್ಟು ತನಕ ಕೆಲಸ ಮಾಡ್ತದೆ ಏನು ಮಾಡೋದು ಸೆಕೆಂಡ್ರಿ. ಬಟ್ ನಮಗೀಗ ಎಕ್ಸಾಮ್ ರಿಲೇಟೆಡ್ ಲೋಕಾಯುಕ್ತ ಮತ್ತು ಓಕೆ ಶ್ರೀಹರಿಕೋಟ ನೋಡಿ ಈ ರೀತಿ ನ್ಯೂಸ್ ಪೇಪರ್ ಓದಿದ್ರೆ ನಾವು ಓಕೆ ನೀವೇನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಏನು ಡೇ ಟು ಡೇ ನಾವೇನು ಹೇಳಿದ ನಮ್ಗೆ ಹೇಳಿದ ಪ್ರಕಾರ ಪ್ರಜಾವಾಣಿ ಆಗಲಿ ದ ಹಿಂದೂ ಆಗಲಿ ನೆಕ್ಸ್ಟ್ ವೀಕು ದ ಹಿಂದಿ ಹೆಂಗೆ ಓದ್ಬೇಕು ಅನ್ನೋದು ಹೇಳ್ತೀವಿ. ದ ಹಿಂದಲ್ಲಿ ಪ್ರಜಾವಾಣಿ ಕನ್ನಡ ಪೇಪರ್ ಏನಪ್ಪ ಕೆಲವೊಂದಷ್ಟು ಈ ಫ್ರಂಟ್ ಪೇಜ್ ಅನ್ನೋದಲ್ಲ ಈ ಪೇಪರ್ ಒಳಗೆ ಏನೈತಲ್ಲ ಇದೇ ರೀತಿ ಇದೊಂದು ನ್ಯೂಸ್ ಬಿಟ್ಟು ಬಾಕಿ ಎಲ್ಲ ರಿಲೇಟೆಡ್ ನ್ಯೂಸು ಅದೇ ರೀತಿ ಇದೆ. ದ ಹಿಂದೂ ಪೇಪರ್ ಒಳಗೂ ನೀವು ತೋರಿಸ್ತೀನಿ ಅಷ್ಟೇ ಇವತ್ತು. ಬಟ್ ನೆಕ್ಸ್ಟ್ ವೀಕ್ ಏನು ಮಾಡೋಣಪ್ಪ ನಾವು ದ ಹಿಂದೂ ಪೇಪರ್ನ ಯಾವ ರೀತಿ ಓದಬೇಕು. ದ ಹಿಂದೂ ಪೇಪರಲ್ಲಿ ನೋಡಿ ಅಲ್ಲಿ ಫ್ರಂಟ್ ನ್ಯೂಸ್ ಬೇರೆ ಇಲ್ಲ. ಬಟ್ ಇಲ್ಲಿ ನೋಡಿರಿ ಪೇಪರ್ ಓದೋ ಟೈಮ್ದಾಗ ನಿಮ್ಮ ಹತ್ರ ಪೆನ್ ಒಂದು ಕಂಪಲ್ಸರಿ ಇರ್ಬೇಕು. ಮೊದಲೇ ಹೇಳ್ಬೇಕಿತ್ತು ನಂಗೆ ಪೇಪರ್ ಓದೋ ಟೈಮ್ದಾಗ ಪೆನ್ ಕಂಪಲ್ಸರಿ ಇರ್ಬೇಕು. ಪೆನ್ ಓದೋ ಟೈಮ್ದಾಗ ನಿಮ್ಗೆ ಏನೇನು ನೆನಪು ಬರ್ತವೆ, ಯಾವ ಸ್ಕೀಮ್ ಅದಾವಪ್ಪ, ಯಾವ ಆರ್ಟಿಕಲ್ಸ್ ಅದಾವೆ, ಯಾವ ಆರ್ಟಿಕಲ್ಸನ್ನು ಎಲ್ಲಿ ನಾವು ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನ್ಯೂಸ್ ಪೇಪರ್ ಓದೋ ಟೈಮ್ದಾಗ ನನಗೆ ಬರಲಿಲ್ಲ ಅಂದ್ರೆ ಆರ್ಟಿಕಲ್ ಓಕೆ ರೈಟ್ ಟು ಇನ್ಫಾರ್ಮೇಷನ್ ಯಾವುದ್ರೊಳಗೆ ಬರ್ತದೆ, ಯಾವ ಆರ್ಟಿಕಲ್ ಒಳಗೆ ಬರ್ತದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂದರೆ ಏನು, ಆಮೇಲೆ ಮಾಹಿತಿ ಸಂಗ್ರಹಣೆ ಯಾವ ಇನ್ಫಾರ್ಮೇಷನ್ ಆ್ಯಕ್ಟ್ ಯಾವಾಗ ಜಾರಿಗೆ ತಂದರೆ ಇದೆಲ್ಲ ಓಕೆ. ಇಲ್ಲಿ ನೋಡಿರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ. ಅವಾರ್ಡ್ ಯುನಿಲ್ಯಾಟರಲ್ ಆ್ಯಕ್ಷನ್ಸ್ ಟು ಅಲರ್ಟ್ ದ ತೈವಾನ್ ಸ್ಟೇಟಸ್ ಕೋ ಸೇಸ್ ಇಂಡಿಯಾ. ಓಕೆ ನಾವು ರೀಸೆಂಟಾಗಿ ಚೈನಾ ಮತ್ತು ತೈವಾನ್ ವಾರ್ ಆಗ್ತದೆ ಅನ್ಕೊತೀವಿ. ಓಕೆ ಯಾಕಪ್ಪ ತೈವಾನ್ ಇಸ್ ವೆದರ್ ಇಟ್ಸ್ ಅ ಪಾರ್ಟ್ ಆಫ್ ಎ ಚೈನಾ ಅಥವಾ ಚೈನಾದೊಂದು ಅಂಗ ಅಥವಾ ಅಲ್ಲೋ ಅಥವಾ ಒಂದು ಐಲ್ಯಾಂಡ್ ಅದನ್ನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾವ ಈ ಭೂಪಟದೊಳಗೆ ಎಲ್ಲಿ ಬರ್ತದಪ್ಪ ತೈವಾನ್ ಚೈನಾದು
ಸೌತ್ ಒಳಗೆ ಬರ್ತದೋ, ನಾರ್ತ್ ಒಳಗೆ ಬರ್ತದೋ, ವೆಸ್ಟ್ ಒಳಗೆ ಬರ್ತದೋ, ಅದರ ಅರ್ಥದಲ್ಲಿ ಯಾವ ದೇಶಗಳದಾವ ಇದನ್ನೆಲ್ಲ ಥಿಂಕ್ ಮಾಡಬೇಕು. ಅಂದಾಗ ನಮ್ಗೇನಪ್ಪ ನಾವೇನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಓದ್ಲಿಕ್ಕತ್ತೀವಲ್ಲ ಅದಕ್ಕೆ ಒಂದು ಪರ್ಫೆಕ್ಟ್ ಆಗಿ ಉತ್ತರ ಸಿಗ್ತದೆ. ಇಲ್ಲಾಂದ್ರೆ ಏನು ಮಾಡ್ತೀವಿ, ನಾರ್ಮಲ್ ಆಗಿ ತೈವಾನ್ ಯುದ್ಧ ಆಗ್ಲಿಕ್ಕೆ ಬಿಡೋದು, ಯುದ್ಧ ಆಗಬಾರ್ದು. ಅನ್ನೆಸರಿ ಥಿಂಕ್ ಮಾಡೋದಕ್ಕಿಂತನೂ ಅದು ಎಲ್ಲಾಗ್ತದೆ, ಅವ್ರು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು, ತೈವಾನ್ ಎಲ್ಲಿ ಬರ್ತದೆ, ಯಾವ ಒಂದು ಪಾಲಿಸಿ ಇದೆ, ಯಾವ ಪಾಲಿಸಿ ಇದೆಪ್ಪ, 1 country 2 system ಅನ್ನೋ ಪಾಲಿಸಿ ಇದೆ. ಅಂದ್ರೆ ಒಂದೇ ದೇಶ ಯಾವುದು, ಚೈನಾ, 2 system. ಅಂದರೆ ತೈವಾನ್ ಇಸ್ ಅ ಪಾರ್ಟ್ಸ್ ಆಫ್ ಅ ಕಂಟ್ರಿ, ಅಂದರೆ ಚೈನಾದೊಳಗೆ ಹಂಗೆ, ಬಟ್ ಅಲ್ಲಿ 2 system, 1 country 2 system. ಅಂದರೆ ಬೇರೆ ಬೇರೆ ಅವ್ರ ಪ್ರೊಸೆಸ್ ಬೇರೆ ಇರ್ತದೆ, ಅವ್ರು ಎಲ್ಲಿ ಬೇಕಾದ ಇನ್ವೆಸ್ಟ್ಮೆಂಟ್ ಮಾಡೋದು, ಅವ್ರ ಡಿಫೆನ್ಸನ್ನು ಅವರು ನೋಡ್ಕೊಳ್ಬೋದು. 1 country 2 system. ಇಂಡಿಯಾ ಇದಕ್ಕೆ ಸಪೋರ್ಟ್ ಮಾಡ್ತದೆ. ಬಟ್ ಚೈನಾ ಪಾಲಿಸಿ ಇದೆ 1 China ಪಾಲಿಸಿ. ಈ 1 China ಪಾಲಿಸಿಗೆ ಇಂಡಿಯಾ ಸಪೋರ್ಟ್ ಮಾಡೋಂಗಿಲ್ಲ. 1 country 2 system, ಓಕೆ, 1 country 2 system, ಕಂಟ್ರಿ ನಿಮ್ಮದೇ ಇರಲಿ, ಬಟ್ ಸಿಸ್ಟಮು ಬೇರೆ ಬೇರೆ ಆಗಿರ್ತದೆ. ಓಕೆ, ಇದು ಈ ರೀತಿ ನಾವು ನ್ಯೂಸ್ ಒಳಗೆ ಓದಿದ್ವಿ. ಅಗೇನ್ ಇಂಡಿಯಾ ತೈವಾನ್ ರಿಲೇಷನ್ಸ್ ಯಾವ ರೀತಿ ಇದೆ, ಇಂಡಿಯಾ ಚೈನಾ ರಿಲೇಷನ್ ಯಾವ ರೀತಿ ಇದೆ, ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ನಿಮಗೆ UPSC ಸಿಲೆಬಸನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನಾನು ಚೆನ್ನಾಗಿ ಓದೋದು ನಿಮ್ಗೆ UPSC ಕನ್ನಡದಾಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ಕನ್ನಡದೊಳಗೆ ನೋಡಿರಿ, ನಾವು ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ ಬರ್ತದೆ. ಇಂಟರ್ನ್ಯಾಷನಲ್ ರಿಲೇಷನ್ ಒಳಗೆ ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಬರ್ತವೆ. ಓಕೆ, ನೋಡಿರಿ ನಿಮ್ಮ ಪ್ರಜಾವಾಣಿಗಳು ಅದೇ ರೀತಿ ಇತ್ತು. ರಿಟೇಲ್ ಇನ್ಫ್ಲೇಷನ್ ಇದು ಇಲ್ಲಿ ನಿಮ್ಗೆ ಇನ್ ಇಂಡಿಯಾ ಅಸೆಸ್ ಟು 6.17 ಜುಲೈ ರಿಟೇಲ್ ಇನ್ಫ್ಲೇಷನ್. ಓಕೆ, ಅದೇ ರೀತಿಯಲ್ಲಿ ಹಣದುಬ್ಬರ ಜುಲೈನಲ್ಲಿ ತಗ್ಗಿದ ಹಣದುಬ್ಬರ ರಿಟೇಲ್ ಇನ್ಫ್ಲೇಷನ್. ಇಲ್ಲೂ ಅದೇ ನ್ಯೂಸ್ ಇದೆ, ಫಾರ್ ದಟ್ ರೀಸನ್ ಕಾಂಪಿಟೇಟಿವ್ ಸ್ಪರ್ಧಾತ್ಮಕಕ್ಕೆ ಯಾರು ಓದ್ತಿರುವ ಇಂಗ್ಲೀಷ್ ರೆಫರ್ ಮಾಡ್ಕೊಂಡು ಹಿಂದಿ ರೆಫರ್ ಮಾಡಿ, ಕನ್ನಡದಲ್ಲಿ ಓದೋರಿದ್ರೆ ಪ್ರಜಾವಾಣಿ ರೆಫರ್ ಮಾಡಿರಿ. ಸಿಮಿಲರ್ ಇರ್ತದೆ ನ್ಯೂಸು. ಓಕೆ, ಕೆಲವೊಂದಷ್ಟು ಆರ್ಟಿಕಲ್ ಚೇಂಜಸ್ ಬರ್ತಾವೆ ನಿಮ್ಗೆ. ಅಂದರೆ ಆರ್ಟಿಕಲ್ ಎಡಿಟೋರಿಯಲ್ ಏನು ಬರ್ತದಪ್ಪ, ಅಭಿಮತ ಏನು ಬರ್ತಾವಲ್ಲ ಚೇಂಜ್ ಬರ್ತಾವ ಇದ್ರೊಳಗೆ, ಆಮೇಲೆ ಇದ್ರೊಳಗೂ ಚೇಂಜ್ ಬರ್ತದೆ. ಓಕೆ, ಇದಿಷ್ಟು ಇವತ್ತಿಂದ ನ್ಯೂಸ್ ಪೇಪರ್ ಯಾವ ರೀತಿ ಓದಬೇಕು. ನೆಕ್ಸ್ಟ್ ವೀಕ್ ನಾವು ದ ಹಿಂದೂ ಡೀಟೇಲಾಗಿ ನೋಡೋಣ. ಇದರೊಳಗೆ ಈ ಅಭಿಮತ ಅಂದ್ರೆ ಪ್ರಜಾವಾಣಿ ಅಭಿಮತ ಮತ್ತು ದ ಹಿಂದೂ ಅಭಿಮತ ಏನು ಕೊಡ್ತಾರಲ್ಲ, ಎಡಿಟೋರಿಯಲ್ ಕೊಡ್ತಾರಲ್ಲ, ಎರಡು ಎಡಿಟೋರಿಯಲ್ ಪಾರ್ಟ್ಗಳು ಇಂಪಾರ್ಟೆಂಟ್ ಆಗಿರ್ತಾವೆ ಅಂದ್ರೆ ಇದಿಷ್ಟು. ಬಟ್ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಪ್ಪ, ಪೇಪರನ್ನು ನೀವು ನೀಟು ಬಂದ ಕೂಡಲೇ ಸ್ಟೆಪಲ್ ಮಾಡಿಡ್ರಿ ಎರಡು ಕಡೆ, ಫ್ರಂಟು ಮತ್ತು ಬ್ಯಾಕ್. ಈಗ ನೋಡಿ ನಾವು ಯಾವ ರೀತಿ ಸ್ಟೆಪಲ್ ಮಾಡಿದ್ವಿ, ಈ ಕಡೆ ಸ್ಟೆಪಲ್ ಮಾಡಿ ಡಿಸಿಪ್ಲಿನಾಗಿ ಓದ್ಬೋದು. ನೀವು ಓದೋಕ್ಕಿಂತ ಮುಂಚೆ ಬಂದ ತಕ್ಷಣ ನೋಡೋದು, ಫಸ್ಟ್ ಎರಡು ಕಡೆ ಸ್ಟೆಪಲ್ ಮಾಡೋದು. ಸ್ಟೆಪಲ್ ಮಾಡಿ ಫೋಲ್ಡ್ ಮಾಡಿರಿ, ಮುಗಿಡಂಗಿಲ್ಲ ಪೇಪರ್, ನಾವು ನೀಟಾಗಿ ಬರಿಬೋದು ಕೂಡ, ನೀಟಾಗಿ ನೋಡ್ಬೋದು ಕೂಡ. ಓಕೆ, ಇನ್ ಕೇಸ್ ರಿವಿಷನ್ ಮಾಡೋಕ್ಕಂದ್ರೆ ಪೇಪರ್ ಕಟ್ಟಿಂಗು ಮಾಡ್ತಾರೆ ಕೆಲವೊಂದಷ್ಟು ಜನ. ಇಂಪಾರ್ಟೆಂಟ್ ಅಪ್ಪ, ಭ್ರಷ್ಟಾಚಾರ ಕಡಿವಾಣ, ಲೋಕಾಯುಕ್ತ ಬಗ್ಗೆ ನಮ್ಗೆ ಡೀಟೇಲಾಗಿ ತಿಳ್ಕೊಳ್ಳೋದು, ಅಥವಾ ಮಳೆ ಎಂಬ ಕ್ರಿಯೆ ಹಾನಿಯ ಪ್ರಕ್ರಿಯೆ, ಇದು ಆರ್ಟಿಕಲ್ ಇಂಪಾರ್ಟೆಂಟ್ ಅನ್ನಿಸ್ತಪ್ಪ, ಇದನ್ನು ನಾವು ಪೇಪರ್ ಕಟ್ ಮಾಡಿ ಸಪ್ರೇಟ್ ಒಂದು ಫೈಲ್ ಮಾಡಿ ಇಡ್ಬೋದು. ಓಕೆ, ಉಚಿತಗಳಿಗೆ ಕೊಟ್ಟರೆ ತಪ್ಪೇನು. ಇದಾಗ ಏನು ಇಂಟರ್ವ್ಯೂ ಕ್ವಶನ್ಸ್ ಇದ್ರೊಳಗೆ ಆಗ್ಬೋದು. ಪೇಪರ್ 4 ಇಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ, ಆಮೇಲೆ ಇಂಟರ್ವ್ಯೂ ಕ್ವಶನ್ಸನ್ನು ನಾವು ಇದ್ರೊಳಗೆ ಎಕ್ಸೆಪ್ಟ್ ಮಾಡ್ಬೋದು. ಓಕೆ, ಈ ರೀತಿ ಆರ್ಟಿಕಲ್ಸ್ ಇರ್ತಾವೆ. ಈ ಆರ್ಟಿಕಲ್ನ ಓದ್ರಿ. ನ್ಯೂಸ್ ಓದೋ ಟೈಮ್ದಾಗ ಯಾವ ಆರ್ಟಿಕಲ್ ಅದ, ಆಮೇಲೆ ಏನು ಇಂಪಾರ್ಟೆನ್ಸ್ ಇದೆ, ಇದ್ರ ಬಗ್ಗೆ ನಾವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಪ್ರಿಪೇರ್ ಆಗತ್ತೀರಿ. ಓಕೆ, ನಾವು ಈಗ ಮಂಗಳವಾರದಿಂದ ಹೊಸ ಇನಿಷಿಯೇಟಿವ್ ಅಂತೇಳಿ ನಿಮ್ಗೆ ಮಂಗಳವಾರ ಫುಲ್ಲಿ ಅನೌನ್ಸ್ ಮಾಡಿದೆ. ಮಂಗಳವಾರ ಪ್ರತಿ ದಿನ ನಿಮ್ಗೆ ಟೋಟಲಿ ಕರೆಂಟ್ ಅಫೇರ್ಸ್ ಏನು ಬರ್ತದೆ, ಆ ಕರೆಂಟ್ ಅಫೇರ್ಸನ್ನು ಡೀಟೇಲ್ ಆಗಿ ಯಾವ ಆರ್ಟಿಕಲ್ ಅದ, ಯಾವೊಂದು ಕಮಿಟಿ ಫಾರ್ಮ್ ಆಗದ, ಜೋಗ್ರಫಿ ಇದ್ದರೆ ಯಾವ ಜೋಗ್ರಫಿ ಮ್ಯಾಪ್ ಒಳಗೆ ಎಲ್ಲಿ ಬರ್ತದಪ್ಪ, ಯಾವೊಂದು ದೇಶ ಎಲ್ಲಿ ಬರ್ತದೆ, ಆಮೇಲೆ ಮ್ಯಾಪ್ ರೀಡಿಂಗು ಹೆಂಗೆ ಮಾಡಬೇಕು ನಾವು ಅನ್ನೋದನ್ನು ನಾವು ಡೇ ಟು ಡೇ ಇನ್ನು ಮುಂದಿಂದ ಏನು ಇನಿಷಿಯೇಟಿವ್ ಇರೋಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು. ಓಕೆ, ಇದರಲ್ಲಿ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದಪ್ಪ ಜಾಬ್ ನೋಟಿಫಿಕೇಷನ್, ನ್ಯೂ ಜಾಬ್ ನೋಟಿಫಿಕೇಷನ್ ಏನೇನು ಬಂದಿದೆ. ರೀಸೆಂಟಾಗಿ SSC GE ಪೊಲೀಸ್ ಮತ್ತು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಳಗೆ SSC ಮತ್ತು GE ಕರೆದಾರ. ಅದರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಟಾರ್ಟಿಂಗ್ ಡೇಟು 11/8/2020, ಆಮೇಲೆ 2/9/2020 ಲಾಸ್ಟ್ ಡೇಟ್ ಅದ. ಮತ್ತು ಕ್ವಾಲಿಫಿಕೇಷನ್ ಡಿಪ್ಲೊಮಾ, ಅಗೇನ್ ಡಿಪ್ಲೊಮಾ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸು ಇದಕ್ಕೆ ಮೇಜರಾಗಿ ಕರೆದಿರೋದು. ಡಿಪ್ಲೊಮಾ ಸ್ಟೂಡೆಂಟ್ಸು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೆಕೆಂಡ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಬರೋದಿಲ್ಲ. ಇಂಡಿಯನ್ ಕೋಸ್ಟ್ ಗಾರ್ಡು 17/8ಕ್ಕೆ ಅಂದ್ರೆ ನೋಟಿಫಿಕೇಷನ್ ಅಪ್ಲೈ ಮಾಡಲಿಕ್ಕೆ ಡೇಟ್ ಯಾವಾಗ 17/8. ಎಂಡಿಂಗ್ ಡೇಟ್ ನೋಟಿಫಿಕೇಷನ್ ಆಗ 17/8ಕ್ಕೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಬರ್ಬೋದು. ನೆಕ್ಸ್ಟ್ LIC HFL ಅಸಿಸ್ಟೆಂಟ್ ಆ್ಯಂಡ್ ಅಸಿಸ್ಟೆಂಟ್ ಮ್ಯಾನೇಜರ್. LIC ಹೌಸಿಂಗ್ ಫೈನಾನ್ಸ್ ಒಳಗೆ ಹೌಸಿಂಗ್ ಫೈನಾನ್ಸ್ ಒಳಗೆ LIC ಒಳಗೆ ಕರೆದಾರ. ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಗಳು 50 ಪೋಸ್ಟ್ ಇದಾವೆ. ಅಸಿಸ್ಟೆಂಟ್ಗಳು 50 ಪೋಸ್ಟ್ ಇದಾವೆ. ಅಸಿಸ್ಟೆಂಟ್ ಮ್ಯಾನೇಜರ್ 30 ಪೋಸ್ಟ್ ಇದಾವೆ. ಆಲ್ರೆಡಿ ಡೇಟ್ ಸ್ಟಾರ್ಟ್ ಆಗಿದೆ. ಎಂಡ್ ಡೇಟ್ ಏನಪ್ಪ ಇದ್ದು 25/8/2027. ಓಕೆ, ಆಲ್ರೆಡಿ 11/8ಕ್ಕೆ ಸ್ಟಾರ್ಟ್ ಆಗಿದೆ. ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ರಿ, ಎನಿ ಡಿಗ್ರಿ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಇದಕ್ಕೆ, ಎನಿ ಡಿಗ್ರಿ ಹೋಲ್ಡರ್ಸ್ ಇದ್ದರೆ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಅಗೇನ್ ಸಿಲೆಬಸ್ ಆ್ಯಸ್ ಯೂಶುವಲ್ 4 ಸಬ್ಜೆಕ್ಟು ನಿಮ್ಗೆ ಇದ್ದೇ ಇರ್ತವೆ. ಒಂದು ಇಂಗ್ಲೀಷ್ ಕಂಪಲ್ಸರಿ, ಕ್ವಾಂಟು, ಲಾಜಿಕಲ್ ರೀಸ್ನಿಂಗು,
ಲಾಜಿಕಲ್ ರೀಸನಿಂಗ್ ಇರ್ತದೆ, ಅಗೇನ್ ಜನರಲ್ ಸ್ಟಡೀಸ್. ಓಕೆ, ಜನರಲ್ ಅವೇರ್ನೆಸ್, ಸೆಕೆಂಡ್ ಜನರಲ್ ಸ್ಟಡೀಸ್, ಜನರಲ್ ಅವೇರ್ನೆಸ್ ಮತ್ತು ಜನರಲ್ ಸ್ಟಡೀಸ್, ಈ ರೀತಿ ಎಲ್ಲ ಪೇಪರ್ಸ್ಗಳು ಇರ್ತವೆ. ನೋಡಿರಿ, ಪೇಪರ್ ಓದೋದು ಬೇಕಾಗಿದ್ರೆ ಆ ವಿಷಯವನ್ನು ತೊಗೊಳ್ರಿ, ಆ ವಿಷಯದ ಪೂರ್ತಿ ಡೀಟೇಲ್ ಆಗಿ ಇದು ಬೇಸ್ ಏನದಪ್ಪ, ಹಿಂದ್ಗಡೆ ಏನಾಗಿತ್ತು, ಓಕೆ, ಪ್ರೆಸೆಂಟ್ ಸಿಚುವೇಶನ್ ಹೆಂಗದ, ಇನ್ ಫ್ಯೂಚರ್ ಏನಾಗ್ಬೋದು ಅನ್ನೋ ಥಿಂಕಿಂಗ್, 3 ಥಿಂಕಿಂಗ್ ಇರ್ತಂದ್ರೆ ಈಸಿಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಈಸಿಲಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಇದಿಷ್ಟು ನ್ಯೂಸ್ ಪೇಪರ್ ಯಾವ ರೀತಿ ರೀಡ್ ಮಾಡಬೇಕು, ಸ್ಪೆಷಲಿ ಫಾರ್ ಯಾರು ಅಭ್ಯಾಸ ಮಾಡ್ಲಿಕ್ಕತ್ತೀರಿ, ಕಾಂಪಿಟೇಟಿವ್, ನನಗೂ ಗೌರ್ಮೆಂಟ್ ಜಾಬ್ ಬೇಕಪ್ಪ, ಯಾರು ಪ್ರಿಪೇರ್ ಆಗಲಿಕ್ಕತ್ತೀರಿ ಅಂಥವ್ರಿಗೆ ಇದು ಯೂಸ್ಫುಲ್ ವಿಡಿಯೋ ಅಂದ್ಕೊಳ್ತೀನಿ. ಅಗೇನ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ನ್ಯೂಸ್ ಪೇಪರ್ ಡಿಸ್ಕಷನ್, ಅಗೇನ್ ಜಾಬ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು.